ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಂಪತ್ ವಂಡಾರು. ಜಮ್ಮು ಕಾಶ್ಮೀರದ ಶ್ರೀನಗರ ಸಮೀಪ ಇರುವಂತಹ ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. 26 ಪ್ರವಾಸಿಗರ ಹತ್ಯಾಕಾಂಡಕ್ಕೆ ಪ್ರತೀಕಾರವನ್ನ ತೆಗೆದುಕೊಳ್ಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಕೂಗು ಕೇಳಿ ಬರ್ತಾ ಇದೆ. ಭಾರತ ಸರ್ಕಾರ ಈಗ ಯುದ್ಧದ ಮನಸ್ಥಿತಿಯಲ್ಲಿ ಇದೆಯಾ? ಭಾರತೀಯ ಸೇನೆ ಒಂದು ಕಡೆಯಲ್ಲಿ ನಡೆಸ್ತಾ ಇರುವಂಥ ತಾಲೀಮುಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಪಾಕಿಸ್ತಾನದ ಮೇಲೆ ಸಮರ ಸಾರಿದಂತಿದೆ. ಒಂದು ವೇಳೆ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧವನ್ನ ಸಾರಿದ್ದೇ ಆದಲ್ಲಿ ಮುಂದಾಗುವಂಥ ಪರಿಣಾಮಗಳು ಏನು? ಯುದ್ಧದ ಅವಶ್ಯಕತೆ ಭಾರತಕ್ಕೆ ಸದ್ಯಕ್ಕಿದೆಯಾ ಎನ್ನುವಂಥ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇವೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ, ಪಾಕಿಸ್ತಾನಕ್ಕೆ ಪಾಠ ಬೇಕಾ ಯುದ್ಧ? ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯುದ್ಧಕ್ಕೂ ಮೊದಲೇ ಪಾಪಿ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಈಗಾಗಲೇ ಸಾಲು ಸಾಲು ಶಾಕ್. ಒಂದ್ ಕಡೆಯಲ್ಲಿ ರಾಜತಾಂತ್ರಿಕ ನಿರ್ಧಾರ, ಪಾಕಿಸ್ತಾನಕ್ಕೆ ಶಾಕ್ ನೀಡ್ತಾ ಇರೋದು ಭಾರತ. ವಿಶ್ವಸಂಸ್ಥೆಯಲ್ಲೂ ಪಾಕ್ ವಿರುದ್ಧ ಭಾರತ ಗುಡುಗಿದೆ. ಶಸ್ತ್ರಾಸ್ತ್ರ ಸರಬರಾಜು ಸ್ಥಗಿತಗೊಳಿಸಿದೆ ಟರ್ಕಿ. ಮಿತ್ರ ರಾಷ್ಟ್ರ ಅಂತ ಪಾಕಿಸ್ತಾನ ಹೇಳಿಕೊಳ್ತಾ ಇತ್ತು. ಟರ್ಕಿಯಿಂದ ಒಂದಷ್ಟು ವಿಮಾನಗಳು ಕರಾಚಿಗೆ ಬಂದಿಳಿದ್ವು ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಭಾರತದ ರಾಜತಾಂತ್ರಿಕ ನಡೆಗೆ ಟರ್ಕಿ ಕೂಡ ಬೆದರಿದಂತೆ ಕಾಣ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಬೆಂಬಲವನ್ನ ಕೊಡೋದಿಲ್ಲ ಅಂತ ಹೇಳಿ ಸದ್ಯಕ್ಕೆ ಟರ್ಕಿ ಅವರು ಹೇಳ್ತಾ ಇದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ಯುದ್ಧೋತ್ಸಾಹವನ್ನ ತೋರ್ತಾ ಇದೆ ಪಾಕಿಸ್ತಾನ. ಆದ್ರೆ ಆಘಾತಗಳ ಮೇಲೆ ಆಘಾತ. ಪಾಕಿಸ್ತಾನದ ವಿರುದ್ಧ ಯುದ್ಧ ಅನಿವಾರ್ಯನ? ಹಾಗಾದ್ರೆ ಯುದ್ಧದಿಂದ ಭಯೋತ್ಪಾದನೆ ಅಂತ್ಯ ಆಗುತ್ತಾ? ಭಯೋತ್ಪಾದನೆಯನ್ನ ನಿರ್ನಾಮ ಮಾಡೋಕೆ ಏನು ಮಾಡಲೇಬೇಕು? ಉಗ್ರರು ಮಾಡ್ತಾ ಇರುವಂಥ ದಾಳಿ ಇವತ್ತು ನಿನ್ನೆಯದಲ್ಲ. ಮಾರ್ಚ್ 2000ನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಅನಂತನಾಗ್ ಜಿಲ್ಲೆಯ ಸಿಖ್ಖರನ್ನ ಗುರಿಯಾಗಿಸಿ ಉಗ್ರರು ದಾಳಿ ಮಾಡ್ತಾರೆ. 36 ಜನರು ಇದರಲ್ಲಿ ಸಾವನ್ನಪ್ಪುತ್ತಾರೆ. 2000 ಇಸ್ವಿಯಲ್ಲಿ ಆಗಸ್ಟ್ನಲ್ಲಿ ಮತ್ತೆ ದಾಳಿ ಆಗುತ್ತೆ. ಬೇಸ್ ಕ್ಯಾಂಪ್ ಮೇಲೆ ಅಮರನಾಥ ಯಾತ್ರಿಗರನ್ನ ಗುರಿಯಾಗಿಸಿ ದಾಳಿ ಮಾಡ್ತಾರೆ. 24 ಯಾತ್ರಿಗಳು ಸಾವನ್ನಪ್ಪುತ್ತಾರೆ. ಒಟ್ಟು 32 ಜನ ಇದರಲ್ಲಿ ಸಾವನ್ನಪ್ಪುತ್ತಾರೆ. ಜುಲೈ 2001 ಮತ್ತೆ ಅಮರನಾಥ ಯಾತ್ರಿಗಳನ್ನ ಗುರಿಯಾಗಿಸಿಕೊಂಡು ಅನಂತನಾಗ್ನ ಶೇಷ್ನಾಗ್ ಬೇಸ್ ಕ್ಯಾಂಪ್ ಮೇಲೆ ದಾಳಿ ಮಾಡ್ತಾರೆ. 13 ಮಂದಿ ಸಾವನ್ನಪ್ಪುತ್ತಾರೆ. ಅಕ್ಟೋಬರ್ 2001 ಶ್ರೀನಗರದ ಜಮ್ಮು ಕಾಶ್ಮೀರ ವಿಧಾನಸಭೆ ಸಂಕೀರ್ಣದ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ಮಾಡ್ತಾರೆ. 36 ಜನರು ಸಾವನ್ನಪ್ಪುತ್ತಾರೆ. ಜುಲೈ ಆಗಸ್ಟ್ 2002 ಚಂದನವಾಡಿ ಬೇಸ್ ಕ್ಯಾಂಪ್ ಮೇಲೆ ಉಗ್ರರ ದಾಳಿ ಆಗುತ್ತೆ. 11 ಅಮರನಾಥ ಯಾತ್ರಿಗಳು ಸಾವನ್ನಪ್ಪುತ್ತಾರೆ. ನವೆಂಬರ್ 2002 ಜಮ್ಮು ಹಾಗೆಯೇ ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಐಡಿ ದಾಳಿ ಆಗುತ್ತೆ. 9 ಭದ್ರತಾ ಸಿಬ್ಬಂದಿ ಸೇರಿ 19 ಜನ ಸಾವನ್ನಪ್ಪುತ್ತಾರೆ. ಮಾರ್ಚ್ 2003ನೇ ಇಸ್ವಿ ಪುಲ್ವಾಮಾ ಜಿಲ್ಲೆಯ ನಂದಿ ಮಾರ್ಗ ಗ್ರಾಮದಲ್ಲಿ ಉಗ್ರರ ದಾಳಿ ಆಗುತ್ತೆ. 24 ಕಾಶ್ಮೀರಿ ಪಂಡಿತರು ಹತ್ಯೆ ಆಗ್ತಾರೆ. ಜೂನ್ 2005 ಪುಲ್ವಾಮಾದಲ್ಲಿ ಸ್ಫೋಟಕ ತುಂಬಿದ ಕಾರು ಸ್ಫೋಟ ಆಗುತ್ತೆ. 13 ನಾಗರಿಕರು ಸಾವನ್ನಪ್ಪುತ್ತಾರೆ. ಹಾಗೆಯೇ ಜೂನ್ 2006 ಕುಲ್ಗಾಮ್ನಲ್ಲಿ ನೇಪಾಳ್ ಮತ್ತು ಬಿಹಾರಿಗಳು ಸೇರಿದಂಥ 9 ಕಾರ್ಮಿಕರ ಹತ್ಯೆ ಆಗುತ್ತೆ. ಹಾಗೆಯೇ ಗಮನಿಸ್ತಾ ಹೋಗೋದಾದರೆ ಮತ್ತೆ ಉರಿಯಲ್ಲಿ ದಾಳಿ ಮಾಡ್ತಾರೆ. ಉರಿಯಲ್ಲೂ ಕೂಡ ಉರಿ ದಾಳಿ ನಡೆದಿದ್ದು 2016ರಲ್ಲಿ ಸೆಪ್ಟೆಂಬರ್ 18ರಂದು ಜೈಷ್ ಎ ಮೊಹಮ್ಮದ್ ಸಂಘಟನೆಯವರು ಮಾಡಿದಂಥ ಈ ದಾಳಿಯಲ್ಲಿ 19 ಭಾರತೀಯ ಸೈನಿಕರು ಹುತಾತ್ಮರಾಗ್ತಾರೆ. 30 ಮಂದಿ ಗಾಯಾಳುಗಳು. ಪುಲ್ವಾಮಾ ಅಟ್ಯಾಕ್ ಅದಾದ ನಂತರ 2019 ಫೆಬ್ರವರಿ 14 ಇದು ಕೂಡ ಆತ್ಮಾಹುತಿ ದಾಳಿ. 40 CRPF ಸೈನಿಕರು ಹುತಾತ್ಮರಾಗ್ತಾರೆ. 2025 ಏಪ್ರಿಲ್ 22 ಮೊನ್ನೆ ತಾನೆ ಕಳೆದ ವಾರ ಪಹಲ್ಗಾಮ್ ಅಟ್ಯಾಕ್. 26 ಪ್ರವಾಸಿಗರು ಪ್ರಾಣ ಬಿಡಬೇಕಾಗುತ್ತೆ. ಹಾಗಾದ್ರೆ ಈ ಭಯೋತ್ಪಾದನೆಗೆ ಅಂತ್ಯ ಹಾಡೋದು ಯಾವಾಗ? ಹಾಗೆಯೇ ಯುದ್ಧ ನಡೆಯುತ್ತಾ ಅಥವಾ ನಡೆಯೋದಿಲ್ವಾ? ಭಾರತದ ಮನಸ್ಥಿತಿ ಹೇಗಿದೆ? ಮಾಜಿ ಪ್ರಧಾನಿಗಳಾಗಿರುವಂಥ HD ದೇವೇಗೌಡರು ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ. ಬನ್ನಿ ನೋಡೋಣ. ಕಾಶ್ಮೀರದ ಘಟನೆಯ ಬಗ್ಗೆ
ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ, ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನು ಏನು ಟೆರರಿಸ್ಟ್ ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲದಿಂದಲೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಇಡೀ ರಾಷ್ಟ್ರ ಎಲ್ಲ 140 ಕೋಟಿ ಜನ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಎಲ್ಲರೂ ಬೆಂಬಲ ಕೊಡ್ತೀವಿ ಅಂತೇಳಿ ವಿತ್ ಒನ್ ವಾಯ್ಸ್ ಹೇಳಿದ್ದಾರೆ. ಅದರಿಂದ ನಾನು ಒಬ್ಬ ಪ್ರಜೆ, ನಾನು ಕೂಡ ಹೇಳಿದ್ದೆ, ಪ್ರಧಾನಮಂತ್ರಿ ಅನ್ನೋದಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿ ಏನು ಮಾಡಿದೆ ಅದೆಲ್ಲ ಬಿಡ ಪ್ರಶ್ನೆ. ನಾನು ಒಂದು ರಾಜಕೀಯ ಪಕ್ಷದ NDA ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿ ಜನತಾ ಪಾರ್ಟಿಯ ಇವತ್ತು ಮುಖಂಡನಾಗಿ ಹೇಳ್ತೇನೆ. ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ, ನಾನು ಪಕ್ಷದ ಅಧ್ಯಕ್ಷನಾಗಿ ರಾಜ್ಯಸಭಾ ಸದಸ್ಯ, ನಮ್ಮ ಪಕ್ಷದ ಫ್ಲೋರ್ ಲೀಡರು ನಮ್ಮ ಕೋಲಾರದ ನಮ್ಮ MP ಇದ್ದಾರೆ ಮಹೇಶ್ ಬಾಬು, ಅವರು ಫ್ಲೋರ್ ಲೀಡರ್. ಅದರಿಂದ ನಾವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ತೆಗೆದುಕೊಳ್ಳುವ ಎಲ್ಲ ನಿರ್ಣಯಕ್ಕೆ ನಮಗೆ ಬೆಂಬಲ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಏನ್ ಹೇಳಿದ್ರು ಎನ್ನುವುದಾಗಿ, ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಭಾರತೀಯ ಪ್ರಜೆಗಳು ಕೂಡ ಅದಕ್ಕೆ ಬೆಂಬಲವನ್ನ ಕೊಡಬೇಕು ಎನ್ನುವಂಥದ್ದಾಗಿ, ಭಾರತ ನಿಜಕ್ಕೂ ಕೂಡ ಯುದ್ಧದ ಮನಸ್ಥಿತಿಯಲ್ಲಿ ಇದೆಯಾ, ಒಂದು ವೇಳೆ ಯುದ್ಧ ಆದ್ರೆ ಏನೆಲ್ಲ ಆಗಬಹುದು ಎನ್ನುವಂಥ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಬಹುದು. ಮೊದಲನೇದಾಗಿ ಶಿವಪ್ರಸಾದ್ ಅಂತ ಉಡುಪಿಯಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಾವು ಮಂಗಳೂರು ಬೆಳ್ತಂಗಡಿ. ಓಕೆ ಮಾತಾಡಿ ಸರ್. ಏನಂದ್ರೆ ಅದು ಯುದ್ಧ ಮಾಡ್ಬೇಕಂತ ಇಲ್ಲಿ ಈಗ ಆಗ್ಲೇ ನೀವು ಕೂಡ ಜಿ ಕನ್ನಡದಲ್ಲಿ ಯಾಕೆ ಸರ್, ಯಾಕೆಂದ್ರೆ ನಾವು ಪಾಕಿಸ್ತಾನ ಪದೇ ಇದು ನರಿಬುದ್ಧಿ ತೋರಿಸ್ತಾನೆ ಇದಕ್ಕೆ. ಅದಕ್ಕಿಂತ ನಾವು ಈ ಬಾರಿ ಬಾಲಾಕೋಟ್ ವಾಯು ದಾಳಿಗಿಂತಲೂ ಭೀಕರವಾಗಿರುವಂತ ಒಂದು ಪ್ರತ್ಯುತ್ತರ ನಾವು ಕೊಡ್ಲೇಬೇಕು. ನಮಗೆ ಶಾಂತಿ ಬೇಡ, ಶಾಂತಿ ಅಂತ ಎಷ್ಟು ಸಾರಿ ಇದಾಯ್ತು ಸರ್. ಖಂಡಿತ ಶಾಂತಿ ನಮಗೆ ಬೇಡಲೇಬೇಡ, ಯುದ್ಧವೇ ಬೇಕು ಈ ಸಾರಿ. ಒಂದಂತ ಹೇಳಿದ್ರೆ ರಿವೆಂಜ್ ತಗೊಂಡ್ರೆ ದೊಡ್ಡ ಮಟ್ಟದಲ್ಲಿ ತಗೊಳ್ಬೇಕು, ಪ್ರತೀಕಾರ ತಗೊಂಡ್ರೆ ದೊಡ್ಡ ಮಟ್ಟದಲ್ಲಿ ತಗೊಳ್ಬೇಕು ಎನ್ನುವಂತ ಆಗ್ರಹಗಳು ಕೇಳಿ ಬರ್ತಾ ಇದೆ. ಯಾವ ರೀತಿ ತಗೊಳ್ಬೇಕು ಅಂತೇಳಿ? ಯಾವ ರೀತಿ ಅಂದ್ರೆ ಅವರು ಇನ್ನು ಒಂದು 70-80 ವರ್ಷ ಪಾಕಿಸ್ತಾನ ಹಿಂದಕ್ಕೆ ಹೋಗ್ಬೇಕು ಅಂತ ನಾನು ಆಗ್ಲೇ ಹೇಳಿದ್ದೇನೆ. ಬಾಲಾಕೋಟ್ ವಾಯು ದಾಳಿಗಿಂತಲೂ ಅತಿ ಭೀಕರವಾಗಿರುವಂತ ಒಂದು ಪ್ರತ್ಯುತ್ತರವನ್ನು ಈ ಮೋದಿ ಸರ್ಕಾರ ಕೊಡ್ಬೇಕು. ನಂಬಿಕೆ ಇದೆಯಾ ಪ್ರತೀಕಾರ ತಗೊಳ್ತಾರೆ ಅಂತ ಹೇಳಿ? ಖಂಡಿತ ಸರ್. ನಾವು ಏನು ಬಾಲಾಕೋಟ್ ವಾಯು ದಾಳಿಯನ್ನೇ ಇನ್ನು ಮರೆತಿಲ್ಲ ಅಂತ ಒಂದು ಪ್ರತ್ಯುತ್ತರವನ್ನು ನಮ್ಮ ಭಾರತ ದೇಶದ ನರೇಂದ್ರ ಮೋದಿ ಸರ್ ಅವರು ಕೊಟ್ಟಿದ್ದಾರೆ. ಇನ್ನು ಆಮೇಲೆ ಸ್ಟ್ರೈಕ್ ಕೂಡ ಮಾಡಿದ್ದಾರೆ. ಆಮೇಲೆ ಏನಂದ್ರೆ ಈ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಕೂಡ ಒಂದು ಮಾಡಿ ಅವರಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಈ ಬಾರಿ ನಮಗೆ ಮೋದಿ ಸರ್ಕಾರದ ಮೇಲೆ ಅತಿ ನಂಬಿಕೆ ಇದೆ. ಯಾಕೆಂದ್ರೆ ಒಂದು ಭೀಕರವಾದ ಅವರಿಗೆ ಒಂದು ಪ್ರತ್ಯುತ್ತರ ಕೊಡ್ತಾರೆ ಅಂತ ಸುದ್ದಿ ಕೂಡ ನಮಗೆ ಸಿಗ್ತಾ ಇದೆ ಈಗ. ಎಸ್, ಥ್ಯಾಂಕ್ ಯು ಶಿವಪ್ರಸಾದ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಒಂದ್ ರೀತಿ ಭಾರತೀಯರ ಮನಸ್ಥಿತಿ ಹೇಗಿದೆ ಎನ್ನುವುದಾಗಿ. ಮತ್ತೊಬ್ರು ಕಾಲರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಾವು ಬಿಜಾಪುರ ಡಿಸ್ಟಿಕ್ ವನವಾಡ ಗ್ರಾಮದಿಂದ. ನಿಮ್ಮ ಹೆಸರು? ಸಾಬು ಮಾಳಿ ಅಂತ ಸರ್.
ಸಾಬುಮಾಳಿ ಅವರೇ, ಭಾರತ ಈಗ ತೆಗೆದುಕೊಳ್ತಾ ಇರುವಂತ ನಿರ್ಧಾರ, ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳ ಕುರಿತು ನಿಮ್ಗೆ ಗೊತ್ತಾಗಿರಬಹುದು. ಮುಂದಿನ ಹಂತದಲ್ಲಿ ಯುದ್ಧದ ಅನಿವಾರ್ಯತೆ ಏನ್ ಹೇಳ್ತೀರಾ ಅಂತೇಳಿ. ಸರ್, ಇನ್ನೊಮ್ಮೆ ಪಾಕಿಸ್ತಾನ ಇಂಡಿಯಾ ಬರೇ ನಿದ್ಗಣ ಸಹಿತ ಅವ್ರಿಗೆ ನೆನಪಾಗ್ಬೇಕ್ರಿ. ಇಂಡಿಯಾ ಕೆಣಕ್ಬೇಕಾದ್ರ, ಭಾರತನ ಕೆಣಕ್ಬೇಕಾದ್ರ ಆ ತರ ಪೆಟ್ಟು ಕೊಡ್ಬೇಕ್ರಿ ಅವ್ರಿಗೆ. ಸರ್, ಎಷ್ಟು ಬಲಿದಾನ, ಎಷ್ಟು ನಮ್ಮ ಸೈನಿಕರು ಅವರು ಪಾಪ ಹೆಂಡ್ರು ಮಕ್ಕಳು ಬಿಟ್ಟು ಹೋಗಿ ಪ್ರಾಣ ಕೊಡೋದಂದ್ರೆ ಎದಕ್ ಗೊತ್ತ್ರಿ? ಅದ ನಮ್ಮ ಬಾರ್ಡರ್ ನಮ್ಮ ಮಂದಿ ಐತ್ರಿ, ಅವ್ರು ಬಾರ್ಡರ್ ಬಿಟ್ಟು ಈಚೆ ಕಡೆ ಬಂದ್ ದಾಳಿ ಮಾಡ್ತಾರಂದ್ರೆ ಎಷ್ಟು ಇದಿರ್ಬಾರ್ದ್ರಿ ಅವ್ರು. ನಿಜ ನಿಜ. ಅದಕ್ಕೆ ಪ್ರತಿಕಾರ ತಿರ್ಸ್ಕೋಬೇಕ್ರಿ ಸರ್. ಅದ ಈಗ ಪಾಪ ಅವ್ರು ಅಮಾಯಕರಿ, ಅವ್ರು ಪ್ರಾಸ್ಪಾದರ್ರಿ. ಎಸ್, ಮಾತಾಡಿ ಸರ್, ಮಾತಾಡಿ. ಅದಕ್ಕೆ ಸರ್ ಪ್ರತಿಕಾರ ಈಗ ನಿದ್ದಿಗಣ ಸಹಿತ ಅವ್ರಿಗೆ ನೆನಪಾಗ್ರಿ ಸರ್, ಇಂಡಿಯಾನ ಕೆಣಕ್ಬೇಕಾದ್ರ ಆ ತರ ಪ್ರತಿಕಾರ ಆಗ್ಬೇಕ್ರಿ. ಈ ಹಿಂದೆ ಉರಿ ದಾಳಿ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಅದಾದ್ಮೇಲೆ ಹಲೋ ಸರ್, ಈಗ ಉರಿ ದಾಳಿ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಅದಾದ್ಮೇಲೆ ಪುಲ್ವಾಮಾ ದಾಳಿ ನಂತರ ಏರ್ ಸ್ಟ್ರೈಕ್ ಮಾಡಿದ್ರು. ಈ ಪ್ರತೀಕಾರಗಳನ್ನ ನೋಡಿದ್ರೆ ಭಾರತ ಯಾವುದೇ ದಾಳಿಗೂ ಕೂಡ ಸಹಿಸಿಕೊಳ್ಳೋದಿಲ್ಲ, ಪ್ರತೀಕಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದಾಗಿ. ಬಟ್ ಈ ಸಂದರ್ಭದಲ್ಲಿ ಬೇರೆ ರೀತಿಯಾಗಿ ಇರಬೇಕು ಪ್ರತೀಕಾರ ಎನ್ನುವಂಥದ್ದು. ಹಾ ಸರ್, ಆದ್ರ ಏರ್ ಸ್ಟ್ರೈಕ್ ಮತ್ತೆ ಇದು ಸರ್ಜಿಕಲ್ ಸ್ಟ್ರೈಕ್ ಆದ್ರಿ. ಆದ್ರ ಈಗ ಮತ್ತೆ ಹೊಳೆ ಕೆಣಕಾತಾರ ಅಂದ್ರೆ ಇನ್ನೊಮ್ಮೆ ಭಾರತದ ನೆನಪು ಸಹಿತ ತೆಗಿಬಾರ್ದ್ರಿ, ಆ ತರ ಆಗ್ಬೇಕ್ರಿ. ಓಕೆ, ಎಸ್, ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಪಾಂಡವಪುರದಿಂದ ರಘು ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ಭಾರತ ತೆಗೆದುಕೊಳ್ತಾ ಇರುವಂತ ನಿರ್ಧಾರಗಳು, ಒಂದ್ ಕಡೆಯಲ್ಲಿ ಯುದ್ಧದ ಅನಿವಾರ್ಯತೆ ಇದೆಯಾ ಎನ್ನುವಂತ ಪ್ರಶ್ನೆ, ಗಡಿಯಲ್ಲಿ ತಾಲೀಮ್ ಕೂಡ ಆಗ್ತಾ ಇದೆ, ನೀವೇನ್ ಹೇಳ್ತೀರಾ ಸರ್? ಸರ್, ತಗೋಬೇಕು ಸರ್, ಇದು ನಿರ್ಧಾರ ತಗೊಳ್ಳೇಬೇಕು ಸರ್. ಇದು ಪಾಕಿಸ್ತಾನದ ಜಾಸ್ತಿ ಬಹಳ ಹೆಚ್ಚಾಗ್ಬಿಡೆ ಸರ್. ಇದು ಭೂಮಟ್ಟದಲ್ಲೇ ಪಾಕಿಸ್ತಾನ ಇಲ್ದರಂಗ್ ಮಾಡ್ಬೇಕು ಸರ್ ಇದು. ಯಾಕಂದ್ರೆ ನಮ್ಮ ಜನಕ್ಕೆ ಬುದ್ಧಿ ಇಲ್ಲ ಸರ್. ಕಾಂಗ್ರೆಸ್ಗೆ ಓಟ್ ಹಾಕಿ ಫ್ರೀ ಗ್ಯಾರಂಟಿಗೆ ದೇಶದಲ್ಲೇ ಮಾರ್ಕೊಂಡ್ಬಿಡ್ರಿ ಸರ್. ಆ ಸಿದ್ದರಾಮಯ್ಯ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾನೆ, ಹಂಗೆ ಅವರೊಂದು ಸಿಎಂ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಹಿಂದೂ ಧರ್ಮದ ಇಟ್ಕೊಂಡೆ, ಹಿಂದೂ ಭೂಮಿ ಅನ್ನ ತಿನ್ಕೊಂಡೆ, ಪ್ರತಿಯೊಂದು ಎಲ್ಲ ನಮ್ಮ ಗಾಳಿ ಕೊಡ್ಕೊಂಡು ನಮ್ಮ ದೇಶಕ್ಕೆ ದ್ರೋಹ ಬಗೀತಾರ ಸರ್. ಹೆಂಗೆ ಸರ್ ಇವೆಲ್ಲ? ನೀವೇ ಕೇಳಿ ಸರ್, ಒಬ್ಬ ನಮ್ಮ ಸಿಎಂ ಆದವ್ರು ಹೆಂಗಿರ್ಬೇಕು, ಒಬ್ಬ ಸ್ಟೇಟ್ తీసుకెಳ್ಬೇಕು. ನಮ್ಮ ಭಾರತದವ್ರಿಗೆ ಒಬ್ಬರಿಗೆ ಆಗಿದೆ, ಅದೇ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಆಗಿದೆ. ಈ ರಾಜಕೀಯ ನಾಯಕರುಗಳು ಕೊಡ್ತಾ ಇರುವಂತ ಹೇಳಿಕೆಗಳು ಏನ್ ಹೇಳ್ತೀರಾ ಇದಕ್ಕೆ? ಸರ್, ಮಾಡ್ಲೇಬೇಕು ಸರ್, ವಿದ್ಯೆ ಮಾಡ್ಲೇಬೇಕು ಸರ್. ಭೂಪಟದಲ್ಲಿ ಇಲ್ಲ ಹಿಂಗೆ ಪಾಕಿಸ್ತಾನ ಹುಡಿಸ್ತಾ ಆಗ್ಬಿಡತ್ ಸರ್. ಇಲ್ಲ ನಮ್ ಕಡೆ ಯುವಕರುಗಳು ಒಂದೇ ಸತಿ ನುಗ್ಬಿಡ್ತಿರ್ಬೇಕ್ರೆ, ಈ ಪಾಕಿಸ್ತಾನ ಇಲ್ಲ ಮಾಡ್ಬಿಡ್ತಿರ್ಬೇಕ್ರೆ, ಆರ್ಮಿ ಸೇರ್ಕೋಬೇಕು ನಮ್ಗೂ ಇತ್ತು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದಾರೆ, ಈ ಬಾರಿ ನಾವು ಮುಟ್ಟಿ ನೋಡಿಕೊಳ್ಳುವಂತೆ ಪಾಕಿಸ್ತಾನಕ್ಕೆ ಪೆಟ್ಟು ಕೊಡ್ತೀವಿ ಅಂತ ಹೇಳಿ. ಸರ್, ನಮ್ ಭಾಷೆ ಪ್ರಧಾನಿ ಮೋದಿ ಅವ್ರು ಮಾಡಿ ಮಾಡ್ತಾರ, ಏನ್ ಹೇಳ್ತಾರೋ ಅವ್ರು ಮಾಡ್ತಾರ. ಅವ್ರಿಗೋಸ್ಕರ ಏನ್ ಬೇಕಾದ ಸಪೋರ್ಟ್ ಬೇಕಾದ, ದೇಶಕ್ಕೋಸ್ಕರ ಸಾಯಕ್ಕೂ ರೆಡಿ ಸರ್ ನಾವು. ಈ ಪ್ರಪಂಚದ ಬದುಕಿ ಏನಿದೆ ಸರ್, ನಮ್ ಭಾರತ ಮತ್ತೆ ನಮ್ ತಾಯಿಗೋಸ್ಕರ ನಾವು ಸಾಯ್ಲೇಬೇಕು ಸರ್. ಇದೊಂದು ಅವಕಾಶ ಸಿಕ್ಕಿರೋದು, ಇದೆಲ್ಲಾನು ರೆಡಿ ಆಗ್ಬೇಕು ಸರ್ ನಾವು. ನಿಮ್ಮ ಟಿವಿ ನೋಡ್ತೇನೆ ಸರ್, ಪ್ರೋಗ್ರಾಮ್ ಚೆನ್ನಾಗಿ ನಡ್ಸ್ಕೊಡ್ತೇನೆ, ನೀವೇ ಚೆನ್ನಾಗಿ ಮಾತಾಡ್ತಾರ. ನಾವು ಟಿವಿ ನೋಡ್ತೇನೆ, ಜೊತೆ ಮಾತಾಡ್ತೇನೆ ಸರ್ ನಾನು. ಎಸ್, ಥ್ಯಾಂಕ್ ಯು ರಘು ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಂಡ್ಯದಿಂದ ಪ್ರವೀಣ್ ಅಂತೇಳಿ. ಪ್ರವೀಣ್ ಅವರೇ, ನಮಸ್ಕಾರ. ಸರ್, ನಮಸ್ತೆ, ಹೇಳಿ ಸರ್. ಈಗ ಯುದ್ಧ ಆಗ್ಬೇಕಾ ಬೇಡವಾ ಅಂತೇಳಿ ಒಂದಷ್ಟು ಚರ್ಚೆ ಆಗ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನ್ ಸರ್? ಸರ್, ನಮ್ಮ ಅಭಿಪ್ರಾಯ ಅಂದ್ರೆ ನಮ್ ದೇಶದಲ್ಲೇ ಇಟ್ಕೊಂಡು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾರಲ್ಲ ಅಂತಾರ ಮೊದಲು ಹೊರದಾಕ್ಬೇಕು. ಖಂಡಿತ, ಒಳ್ಳೆ ಮಾತಿದು. ಈಗ ನಮ್ಮ ದೇಶದಲ್ಲಿ ಇದ್ಕೊಂಡು ಉಗ್ರರಿಗೆ ಸಪೋರ್ಟ್ ಮಾಡ್ತಿದ್ದ ಒಂದಷ್ಟು ಉಗ್ರರ ಮನೆಗಳನ್ನ ಧ್ವಂಸ ಮಾಡಾಕಿದ್ರು ಆರ್ಮಿಯವರು. ಈ ವಿಚಾರವಾಗಿ ಆರ್ಮಿ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ನೀವೇನ್ ಹೇಳ್ತೀರಾ? ಆರ್ಮಿ ತಗೊಂಡಿರೋ ಮಾತಾಡಿ ಮೇಡಮ್, ಮಾತಾಡಿ, ಜೋರಾಗಿ ಮಾತಾಡಿ. ಆರ್ಮಿ ತಗೊಂಡಿರೋದು ಒಳ್ಳೆ ನಿರ್ಧಾರ. ಆದ್ರೆ ಅವ್ರು ಬರೀ ಮನೆ ಹೊಡೆದು ಏನು ಅಂತ ಅವ್ರನ್ನೇ ಹಿಡ್ದಂಗ್ ಹೊಡಿಬೇಕಾಗಿತ್ತು. ಅವ್ರು ಸಿಗ್ಲಿಲ್ಲ ಅಲ್ಲ ಹಿಡಿಯೋಕೆ. ಅವ್ರನ್ನೇ ಹಿಡ್ದಂಗ್ ಹೊಡೆದು ದಿನ ಒಂದೊಂದ್ ಕೈ ಕಾಲು ಕೀಳ್ಬೇಕಿತ್ತು ಅವ್ರದ. ಮಕ್ಳ ಮುಂದೆ ಹೆಂಗಸ್ರ ಮುಂದೆ ಎಲ್ಲ ಹೊಡೆದು ಹಂಗ್ ಮಾಡಿದ್ರಲ್ಲ, ಅವ್ರ ಕೈ ಕಾಲು ಒಂದೊಂದ್ ಕಿತ್ತು ಬಿಟ್ಟಿದ್ರೆ ಆಗ ನಮ್ ದೇಶಕ್ಕೆ ಸಮಾಧಾನ ಆಗೋದು. ಮೇಡಮ್, ಈ ಉಗ್ರಗಾಮಿಗಳು 26 ಪ್ರವಾಸಿಗರನ್ನ ಕೊಂದ್ರು ಅಂತ ಹೇಳಿ ಸುದ್ದಿ ಗೊತ್ತಾದಾಗ ನಿಮ್ಗೆ ಹೇಗ ಅನ್ಸ್ತು? ಏನಂತಾರ, ನಮ್ಗೆ ಒಸಿ ಬೇಜಾರಾಯ್ತಾ ಪಾಪ ಎಲ್ಲರಿಗೂ ಸಂತ. ಹೆಂಡತಿ ಮಕ್ಳು ಮುಂದೆ ಕೊಲ್ಲೋದು ಅಂದ್ರೆ ಅವ್ರ ಮುಂದೆ ಏನ್ ಮಾಡೋದು? ಅವ್ರು ಮಕ್ಳು, ಅವ್ರ ಅಪ್ಪ, ಅವ್ರ ಅಮ್ಮ, ಅವ್ರ ಅಪ್ಪ, ಅವ್ರ ಸಂಬಂಧಿಕರೆಲ್ಲ ಎಷ್ಟು ಇದ್ ಮಾಡಿದ್ರು.
ಈಗ ಪಾಕಿಸ್ತಾನದ ಮೇಲೆ ಒಂದು ರೀತಿಯಲ್ಲಿ ಭಾರತ ದಾಳಿ ಮಾಡಿದ್ರೆ, ಯುದ್ಧ ಮಾಡಿದ್ರೆ ಯಾವ ರೀತಿ ಇರಬೇಕು? ಮೇಲೆ ಹೋಗ್ಬಾರ್ದು ಅವರು. ಭಾರತದ ಮೇಲೆ ಧ್ವನಿ ಪಾಕು ತೊಂದ್ರೆ ಕೊಡ್ತೀವಿ ಇದ್ ಮಾಡ್ತೀವಿ ಅಂತ ಹೋಗ್ಬಾರ್ದು. ಓಕೆ, ಹಿಂದೂಗಳು ಅಂತ ಅಂದ್ರೆ ಸಾಕು ಭಯ ಅನ್ನೋದು ಇರ್ಬೇಕು ಅವ್ರಿಗೆ, ಪಾಕಿಸ್ತಾನದವ್ರಿಗೆ. ಎಸ್ ಸರ್, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ವೆಂಕಣ್ಣ ಅಂತೇಳಿ ತುಮಕೂರಿನಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಗಮನಿಸ್ತಾ ಇರ್ಬೋದು ಗಡಿಯಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ, ಭಾರತ ಯಾವ ನಿರ್ಧಾರಕ್ಕೆ ಬಂದಿದೆ ಅನ್ನುವಂತ ವಿಚಾರ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ನೀವೇನ್ ಹೇಳ್ತೀರಾ ಸರ್? ಸರ್, ಪ್ರತಿ ಸಾರಿ ಅವರು ಕ್ಯಾಲ್ ಕರ್ಕೊಂಡು ಜಗತ್ ಬರ್ತಾನೆ ಇರ್ತಾರೆ. ಹೌದು. ಈ ಸಲ ಗುಂಡಿಗೆ ಇರೋ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಪ್ರಧಾನಿ ಆಗಿದ್ದಾರೆ, ಅವ್ರಿಗೆ ತಕ್ಕ ಪಾಠ ಕರ್ಸಲೇಬೇಕಂತ ನಾವು ಕೇಳ್ಕೊತೇವೆ ಸರ್. ಸರ್, ಇನ್ನೊಂದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕ ತಿಮ್ಮಾಪುರು ಇವರೆಲ್ಲ ಈ ತರ ಮಾತಾಡ್ತಾರಲ್ವಾ, ಇವ್ರು ದೇಶದ ಅಭಿಮಾನ ಇದೆ ಇವರಿಗೆ. ಆ ತಿಮ್ಮಾಪುರ ರಿಲೇಷನ್ ಯಾರಾದ್ರೂ ಅಲ್ಲಿ ಚಡ್ಡಿ ಬಿಚ್ಚಿ ಚೆಕ್ ಮಾಡಿ ಗುಂಡು ಹಾಕಿದ್ರೆ ಸರಿ ಒಪ್ಕೋತಾ ಇದ್ದಾರೆ ಇವರು. ಹಾಗಾದ್ರೆ ಹೋಗಿರೋರೆಲ್ಲ ಸುಳ್ಳು ಹೇಳ್ತಾರ? ಅಲ್ಲ ಸರ್, ರಾಜಕೀಯ ಮಾಡ್ಬೇಕು, ತೀರಾ ಆಯ್ತು ಅನ್ಸಲ್ವಾ ಇದು? ಅವರು ರಿಲೇಷನ್ಶಿಪ್ ಯಾರು ಹೋಗಿ ಗುಂಡು ಹಾಕ್ತಾ ಇದ್ರೆ ಗೊತ್ತಾಗ್ತೈತೆ ಅವ್ರಿಗೆ ಅಲ್ವಾ? ನಿಜ ಅಲ್ವಾ ಸರ್? ಇಂಥ ಮನಸ್ಥಿತಿ ಇರೋರು ನಮ್ಮ ದೇಶದಲ್ಲಿ ಇನ್ನೂ ಇದ್ದಾರೆ. ಇಂಥವ್ರು ಇರೋದ್ರಿಂದ ನಮ್ಮ ದೇಶಕ್ಕೆ ಏನ್ ಮಾಡಕ್ಕಾಗತ್ತಲ್ಲ ಅವ್ರನ್ನ. ಇಷ್ಟೆಲ್ಲ ಆಗ್ತಾ ಇದೆ, ಬಟ್ ಎರಡು ನೋಡ್ತಾ ಹೋಗೋದಾದ್ರೆ ಎಲ್ಲರೂ ರಾಜಕೀಯ ಕಚ್ಚಾಟ ಅಥವಾ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳಲು ಟ್ರೈ ಮಾಡ್ತಾರಲ್ಲ, ಯಾಕೆ ಅಂತೇಳಿ? ರಾಜಕೀಯ ಮಾಡ್ಬೇಕು, ರಾಜಕೀಯ ಮಾಡೋ ಟೈಮಲ್ಲಿ ಮಾಡ್ಬೇಕು. ಹೌದು, ಇದು ದೇಶದ ಭದ್ರತೆ ಪರಿಸ್ಥಿತಿ. ಇಂಥ ಪರಿಸ್ಥಿತಿ ನಮ್ಮ ಮನೇಲಿ ಸಾವಿರ ಪ್ರಾರಂಭಗಳಿದ್ರು ಕೂಡ ನಾವೆಲ್ಲ ಒಂದಾಗಿ ನಿಂದಿರ್ಬೇಕು, ದೇಶದ ಬೆನ್ನೆಲುಬಾಗಿ. ಖಂಡಿತ ಖಂಡಿತ ಅಲ್ವಾ? ಅವಾಗಲೇ ನಮ್ಮ ದೇಶದ ಏನಂತ ವಿದೇಶಿಗಳಿಗೆ ಗೊತ್ತಾಗ್ತದೆ. ನಿಜ. ಇವ್ರು ಬರೀ ಪ್ರತಿಯೊಂದು ರಾಜಕೀಯ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ? ರಾಜಕೀಯ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗ್ಬೇಕು ಅಂತ ಹೇಳ್ತಿದ್ದೀರಾ ನೀವು? ಇಂಥ ಪರಿಸ್ಥಿತಿ ಆಗ್ಲೇಬೇಕು ಸರ್. ಆಗ್ತಾರ? ಒಗ್ಗಟ್ಟಾಗ್ತಾರಾ? ನನ್ನ ಕಾಂಗ್ರೆಸ್ ಮಾತ್ರ ನಂಬಿಕೆ ಇಲ್ಲ ಸರ್. ಇವ್ರು ಯಾವತ್ತು ಬೇಳೆಕಾಳು ಬೇಯಿಸ್ಕೊಳ್ಳೋದು ನೋಡ್ತಾರೆ, ಯಾವಾಗ ಒಲೆ ಹಚ್ತಾನ ಬೇಳೆಕಾಳು ಬೇಯಿಸ್ಕೊಳ್ಳೋಣ. ಯಾಕೆ ನಂಬಲ್ಲ ಅವ್ರನ್ನ? ಇದು ಇಂಥ ಸಂದರ್ಭದಲ್ಲಿ ಮಾತಾಡೋ ಮಾತುಗಳ ಬೇರೆ ಪಕ್ಷದವ್ರು ಯಾರು ಮಾತಾಡ್ತಾ ಇದಾರ? ಅಲ್ಲ, ತೆಲಂಗಾಣದ ಅದೇ ಕಾಂಗ್ರೆಸ್ ಪಕ್ಷದವ್ರು ಹೆಂಗ್ ಮಾತಾಡಿದ್ದಾರೆ? ಆ ಬೆನ್ನೆಲುಬು ಮುರಿಬೇಕು ಅವ್ರದ್ದು ಅಂತ ಹೇಳಿದ್ದಾರೆ. ನಿಜ. ಇವ್ರಿಗೆ ಏನಾಗಿದೆ ನಮ್ಮ ರಾಜ್ಯದ ಕಾಂಗ್ರೆಸ್ನವ್ರಿಗೆ? ಅಂದ್ರೆ ನಮ್ಮ ಕಾಂಗ್ರೆಸ್ ರಾಷ್ಟ್ರ ಅದೇ ನೋಡಿ, ಇವರು ಹೈದರಾಬಾದ್ ಇವ್ರು ಏನ್ ಮಾತಾಡಿದ್ದಾರೆ ಅಸಾದುದ್ದೀನ್ ಅವರು. ಇಂಥ ಟೈಮ್ ದೇಶದ ಬೆನ್ನೆಲುಬಾಗಿ ನಿಂತ್ಕೋಬೇಕು ನಾವೆಲ್ಲರೂ. ಖಂಡಿತ ಖಂಡಿತ. ದಯವಿಟ್ಟು ಎಲ್ಲ ರಾಜಕಾರಣಿಗಳಿಗೆ ಮನವಿ ಮಾಡ್ಕೊಂತೀನಿ, ದೇಶದ ಪ್ರಜೆ ಆಗಿ ದಯವಿಟ್ಟು ಯಾರು ನೀವು ಇಂಥದ್ರಲ್ಲಿ ರಾಜಕಾರಣ ಮಾಡಕೋಬೇಡಿ. ಇದ್ರ ಪರಿಣಾಮಗಳು ಮುಂದಿನ ಇಲೆಕ್ಷನ್ ಕೂಡ ನೀವು ಅನುಭವಿಸಬೇಕಾಗತ್ತೆ. ದಯವಿಟ್ಟು ದೇಶಕ್ಕೆ ಬೆನ್ನೆಲುಬಾಗಿ ಬೇಕಂತ ಕೇಳ್ಕೊತೀನಿ ಎಲ್ರಿಗೂ. ಎಸ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಎಸ್, ಒಬ್ರು ಕಾಲರ್ ಹೇಳ್ತಾ ಇದ್ರು, ನಿಜಕ್ಕೂ ಕೂಡ ಇಂಥ ಸಂದರ್ಭದಲ್ಲಿ ರಾಜಕೀಯವನ್ನ ಬಿಡಬೇಕು. ನೀವು ವೋಟ್ ಬ್ಯಾಂಕ್ ರಾಜಕಾರಣವನ್ನ ದೇಶದ ಭದ್ರತೆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಪಕ್ಷ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ನಮ್ಮ ದೇಶದ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಾಗಬೇಕು, ಒಗ್ಗೂಡಿ ನಾವೆಲ್ಲರೂ ಕೂಡ ಈ ಭಯೋತ್ಪಾದನೆಯ ವಿರುದ್ಧ ಹೋರಾಡಿದರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಹಾಕಬಹುದು ಎನ್ನುವುದಾಗಿ ವೀಕ್ಷಕರು ಕೂಡ ಹೇಳ್ತಾ ಇದ್ರು. ಮುಂದಿನ ಹಂತದಲ್ಲಿ ನೀವು ಕೂಡ ಕರೆ ಮಾಡಬಹುದು, ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ಆದರೆ 2019 ಆಗಸ್ಟ್ 5ರಂದು ಭಾರತ ಸರ್ಕಾರ ತೆಗೆದುಕೊಂಡಂಥ ಒಂದು ದೊಡ್ಡ ನಿರ್ಧಾರ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದಂಥ ವಿಶೇಷ ಸ್ಥಾನಮಾನ ಆರ್ಟಿಕಲ್ 370 ರದ್ದುಗೊಳಿಸ್ತಾರೆ. ಅದಾದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮ ಎಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಉಗ್ರರಿಗೆ ಇದೇ ವಿಚಾರ ಸಹಿಸೋಕಾಗ್ಲಿಲ್ವಾ ಎನ್ನುವಂಥದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. 2019ರಿಂದ 2025ರವರೆಗೆ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡಿದ್ದಾರೆ. ಅಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಿದೆ. ದೇಶ ಮಾತ್ರ ಅಲ್ಲದೆ ಹೊರದೇಶಗಳಿಂದಲೂ ಕೂಡ ಅಲ್ಲಿಗೆ ಪ್ರವಾಸಿಗರು ಬಂದು ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನ ಸವಿತಾ ಇದ್ರು. ಇಂಥ ಒಂದು ಜಾಗದಲ್ಲಿ ಆಗಿರುವಂಥ ದಾಳಿ ಇದು. ಇದೇ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ. ಹಾಗೆಯೇ ಸಾರ್ವಜನಿಕರ ಅಭಿಪ್ರಾಯವನ್ನ ಪಡೆಯುವಂಥ ಕೆಲಸವನ್ನು ಕೂಡ ಜಿ ಕನ್ನಡ ನ್ಯೂಸ್ ಮಾಡ್ತಾ ಇದೆ. ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ಹಲೋ ಸರ್ ನಮಸ್ಕಾರ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ನಂದಿಯಿಂದ ಮಾತಾಡ್ತಾ ಇದ್ದೀವಿ, ಚಿಕ್ಕಬಳ್ಳಾಪುರ ತಾಲೂಕು. ನಿಮ್ಮ ಹೆಸರು? ನನ್ನ ಹೆಸರು ಪ್ರಮೀಳಾ ಅಂತ. ಹೇಳಿ ಪ್ರಮೀಳಾ ಅವರೇ. ಸರ್, ನಮ್ಗೆ ನೋಡ್ತಾ ಇದ್ರೆ ಹೊಟ್ಟೆಲ್ಲ ಉರಿಯುತ್ತೆ ಸರ್. ಆ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಸರ್. ಈಗ ಭಾರತ ಯುದ್ಧ ಮಾಡ್ಬೇಕಾ ಅಥವಾ ಒಂದ್ ವೇಳೆ ಪ್ರತೀಕಾರವನ್ನ ತೆಗೆದುಕೊಂಡ್ರೆ ಯಾವ ರೀತಿಯಾಗಿ ಇರ್ಬೇಕು ಪ್ರಮೀಳಾ ಅವರೇ? ಸರ್, ನಾವು ಯುದ್ಧಕ್ಕೆ ರೆಡಿ ಆಗಿದ್ವಿ ಸರ್. ನಾವು ಹೆಂಗಸ್ರುಗಳೇ ರೆಡಿ ಆಗಿದ್ದೀರಿ ಸರ್, ಅವ್ರನ್ನ ಪಾಕಿಸ್ತಾನದವ್ರನ್ನ ಇದಾಕ.
ನಾರಿ ಶಕ್ತಿ. ನಮ್ಗೆ ಹಂಗೆ ನಮ್ಗೆ ಅಷ್ಟು ನೋವಾಗ್ತಾ ಇದೆ ಸರ್. ಬಿಡಬಾರ್ದು ಸರ್ ಪಾಕಿಸ್ತಾನದವ್ರನ್ನ. ನಾವು ಹೆಂಗಸ್ರುಗಳೇ ಒಯ್ಬೇಕು ಸರ್. ಯುದ್ಧ ಆದ್ರೆ ನಿಮ್ ಬೆಂಬಲ ಕೂಡ ಇದೆ ಸರ್. ನಾವು ಯುದ್ಧ ಹೆಂಗಸ್ರುಗಳೇ ನಿಂತ್ಕೊಂಡು ಹೊಡಿಬೇಕು ಅನಿಸ್ತಾ ಇದೆ ಸರ್ ನಮ್ಗೆ ಟಿವಿ ನೋಡ್ತಾ ಇದ್ರೆ. ಸಿದ್ದರಾಮಯ್ಯನ ಕಾಲ್ನ ಫಸ್ಟ್ ಪಾಕಿಸ್ತಾನ ಕಳ್ಸ್ಬಿಡ್ಬೇಕು ಸರ್. ಯಾರನ್ನ? ಸಿದ್ದರಾಮಯ್ಯನ. ಸಿದ್ದರಾಮಯ್ಯ ಯಾಕೆ? ಸಿದ್ದರಾಮುಲ್ಲಾ ಖಾನ್ ಅಲ್ಲ ಸರ್ ಅವನು. ಸಿದ್ದರಾಮುಲ್ಲಾ ಖಾನ್ ಕಳ್ಸಿದ್ರೆ ಪಾಕಿಸ್ತಾನಕ್ಕೆ ಏನ್ ಅನ್ನೋದು ಗೊತ್ತಾಗ್ತೈತೆ ನಮ್ಗೆ. ಯಾಕೆ ಸಿದ್ದರಾಮಯ್ಯನ ಮೇಲೆ ಅಷ್ಟು ಸಿಟ್ಟು ನಿಮ್ಗೆ? ಏನ್ ಸರ್ ಎಲ್ಲದಕ್ಕೂ ಅವನೇ ಸಪೋರ್ಟ್ ಕೊಡ್ತಾವನೆ. ನೋಡಿ ಸರ್ ಏನ್ ಹೇಳ್ತಾವನೆ, ಇದ್ರಲ್ಲಿ ಸಪೋರ್ಟ್ ಕೊಡ್ಲಿಲ್ಲ ಮಿಲಿಟರಿ ಅವರು ಅಂತ ಹೇಳ್ತಾನೆ. ಏನ್ ಇವ್ರು ಕನ್ಸ್ ಬಂದಿರುತ್ತೆ ಸರ್? ಇವ್ನು ಎಷ್ಟು ದೇಶಕ್ಕೆ ನಮ್ಗೆ ಸಪೋರ್ಟ್ ಕೊಟ್ಟವನೆ ಸರ್ ಇವನು. ಬೇಕಾದ್ರೆ ನಮ್ ಕಡೆಯಲ್ಲಿ ಏನ್ ದಾಳಿ ಆಗ್ಲಿಲ್ವಾ? ನಮ್ ಕಡೆ ಯಾರು ಸತ್ತೋಗ್ಲಿಲ್ವಾ? ದೇಶ ಒಂದಾಗ್ಬೇಕು ಸರ್. ನಾವೆಲ್ಲ ಸಪೋರ್ಟ್ ಕೊಡ್ಬೇಕು. ಪ್ರಧಾನಿ ಅಂತ ಪ್ರಧಾನಿ ಯಾರಿಗೂ ಸಿಗಲ್ಲ. ನಿಜ. ಪ್ರಮೀಳಾ ಅವರೇ, ಕಳೆದ ವಾರ ಅವರೆಲ್ಲರೂ ಕೂಡ ಇಷ್ಟೊತ್ತಿಗೆ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕಂತ ಹೋಗಿದ್ರು, ತಮ್ಮ ಕುಟುಂಬದ ಜೊತೆ ಖುಷಿಯಾಗಿದ್ರು, ಖುಷಿಯಾಗಿ ಕಾಲ ಕಳೀತಾ ಇದ್ರು. ಅಷ್ಟೊತ್ತಿಗೆ ಉಗ್ರರ ಎಂಟ್ರಿ ಆಗತ್ತೆ, ದಾಳಿ ಮಾಡ್ತಾರೆ, ಹೆಂಡತಿ ಮಕ್ಕಳಿದ್ರೆ ಗಂಡನ್ ಕೊಲ್ತಾರೆ. ಅಂತ ಸಂದರ್ಭವನ್ನ ಊಹೆ ಮಾಡೋಕ್ಕೂ ಕೂಡ ಕಷ್ಟ ಸಾಧ್ಯ. ಈ ದಾಳಿ ವಿಚಾರ ಗೊತ್ತಾಗ್ತಾ ಇದ್ದಂತೆ ನಿಮ್ಗೆ ಏನ್ ಅನಿಸ್ತು? ಸರ್ ನಮ್ ದೇವರನ್ನ ಬರೇ ನೋವಾಗೈತೆ ಸರ್. ನಾವೇ ಅಲ್ಲಿದ್ರೆ ಅವನ್ನ ಬಂದು ಕಿತ್ಕೊಂಡು ತಿಳಿಸ್ಬಿಟ್ಟು ಸಾಯಿಸ್ಬಿಡ್ಬೇಕು ಅನ್ಸ್ಬಿಡ್ತು ಸರ್ ನನ್ಗೆ. ಅಷ್ಟು ನೋವಾಯ್ತು ಸರ್. ಆ ಹೆಂಡತಿ ಮಕ್ಕಳು ಹೆಣದ ಮುಂದೆ ಕುತ್ಕೊಂಡು ಅಳ್ತಾರಲ್ಲ ಸರ್. ಗಂಡನ್ ಸಾಯೋ ಯಾ ಹೆಂಡತಿನೂ ಸುಮ್ನೆ ಇರಲ್ಲ ಸರ್. ಅಷ್ಟು ನೋವಾಗ್ತೈತೆ ಆ ಅಮ್ಮನ್ಗೆ. ನಮ್ಗೆ ಹೆಂಗಾಗ್ಬೇಡ ಸರ್ ನೋಡಿ. ಅದೇ ಸ್ಥಿತಿಯಲ್ಲಿ ನಾವಿದ್ರೆ, ನಮ್ ಮನೆ ಹೆಣ್ಮಕ್ಳಿದ್ರೆ ಅಲ್ಲ ಸರ್, ನಾವು ದಾಳಿ ಮಾಡೋದು ರೆಡಿಗಿದ್ರಿ ಸರ್. ನಮ್ಗೆ ಊಟ ಇದ್ರೂ ಚಿಂತೆ ಇಲ್ಲ. ನಮ್ಗ ಪಾಕಿಸ್ತಾನದಿಂದ ಏನು ಬರೋದೇ ಬೇಕಾಗಿಲ್ಲ ಸರ್ ನಮ್ಗೆ. ಪಾಕಿಸ್ತಾನ ನಮ್ಗೆ ಏನು ಬರೋದೇ ಬೇಡ ಸರ್. ನಾವು ಉಪವಾಸ ಸತ್ರು ಚಿಂತೆ ಇಲ್ಲ ಸರ್. ನಾವು ನಮ್ಮ ದೇಶದಾಗ ನಮ್ಗೆ ರಕ್ಷಣೆ ಬೇಕು ಸರ್. ನಾವು ದಿಟ್ಟವಾಗಿ ನಿಂತ್ಕೊಬೇಕು. ನಮ್ಮ ದೇಶ ನಮ್ಮದು ಸ್ವತಂತ್ರ. ಕರ್ನಾಳಾಂಬೆಗೆ ಜೈ. ಥ್ಯಾಂಕ್ ಯು ಪ್ರಮೀಳಾ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇಂಥ ಮನೋಭಾವ ಇದೆ. ದೇಶ ಸಂಕಷ್ಟದ ಸಂದರ್ಭದಲ್ಲಿದ್ದಾಗ ನಾವು ಕೂಡ ದೇಶದ ಜೊತೆಗೆ ನಿಲ್ತೀವಿ, ನಾರಿ ಶಕ್ತಿ, ನಾವು ಕೂಡ ಯುದ್ಧಕ್ಕೆ ಹೋಗ್ತೀವಿ ಅಂತೇಳಿ ಕರ್ನಾಟಕದ ಒಬ್ಬಳು ಹೆಣ್ಣು ಮಗಳು ಹೇಳುವಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ರಾಜಪ್ಪ ಅಂತೇಳಿ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಾನು ಧ್ವನಿ ಕೇಳ್ತಾ ಇದ್ದೀರಾ ರಾಜಪ್ಪ ಅವರೇ? ರಾಜಪ್ಪ ಅವರೇ, ನಾನು ಧ್ವನಿ ಕೇಳ್ತಾ ಇದೆಯಾ? ಸರ್, ಈಗ ಭಾರತ ತೆಗೆದುಕೊಂಡಿರುವಂತ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳು ಪಾಕಿಸ್ತಾನದ ವಿರುದ್ಧ ಏನ್ ಹೇಳ್ತೀರಾ ಸರ್ ಈ ವಿಚಾರವಾಗಿ? ಅಲ್ಲಿ ಮಾಡ್ತಾ ಇರೋದೆಲ್ಲ ಸರಿ ಇದೆ. ಇಲ್ಲಿ ನಮ್ಮವರೇ ಸರಿ ಇಲ್ವಲ್ಲ ಸರ್. ಯಾರು ಸರಿ ಇಲ್ಲ? ನಮ್ಮವರು ಎಲ್ಲ ಹೇಳ್ತಿದಾರಲ್ಲ, ಉಲ್ಟಾ ಎಲ್ಲ ಕೊಡ್ತಿದಾರಲ್ಲ. ಹೇಳಿಕೆ ಎಲ್ಲ ಕೊಡ್ತಿದಾರೆ ನೋಡಿ. ಅವ್ರಿಗೆ ಯಾರು ಹೇಳಿಕೆ ಕೊಡ್ತಾವ್ರೆ ಅವ್ರನ್ನೆಲ್ಲ ಅಲ್ಲೇ ಕಳ್ಸ್ಕೊಡಿ ಕಾಶ್ಮೀರಕ್ಕೆ. ಅವ್ರಿಗೆ ಹೊಡೆದಾಗ, ಅವ್ರಿಗೆ ಸಾಯಿಸಿದಾಗ ಅವ್ರ ಮನೇಲಿ ಗೊತ್ತಾಯ್ತದಲ್ಲ ಅವ್ರಿಗೆ ಏನಾಯ್ತು ಎತ್ತ ಅಂತ. ಈಗ ಇಲ್ಲ ಆಗಿರೋರು ಸಾರ್ವಜನಿಕರಿಗೆ ಅಲ್ಲಿ ಅವ್ರ ಮನೆಯವ್ರಿಗಾದಾಗ ಏನಾಯ್ತದೆ ನಿಜ ಅಲ್ವೇ? ಈಗ ಭಾರತ ಒಂದ್ ವೇಳೆ ಪ್ರತೀಕಾರ ತೆಗೆದುಕೊಂಡ್ರೆ ಯಾವ ರೀತಿಯಾಗಿರ್ಬೇಕು ರಾಜಪ್ಪ ಅವರೇ? ತಗೊಳ್ಳೋದು ಸರ್ ಇದು. ಅಲ್ಲ, ಯಾವ ರೀತಿಯಾಗಿ ತಗೊಳ್ಬೇಕು ಅಂತೇಳಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ಳುವಂತ ಪೆಟ್ಟು ಕೊಡ್ಬೇಕು. ಮುಟ್ಟಿ ನೋಡ್ಕೊಳ್ಳೋದ್ರಿಂದಲ್ಲ, ಫುಲ್ ಮುಟ್ಟೇ ಬಿಡ್ಬೇಕು ಪಾಕಿಸ್ತಾನ. ಪದೇ ಮುಂದೆ ಅಲ್ಲಿ ತೊಂದರೆ ಕೊಡಬಾರ್ದು ಅಲ್ಲಿ ಜನಗಳಿಗೆ. ಅಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಭಾರತ? ತಗೊಳ್ಳಬೇಕು. ಇವಾಗ ನೋಡಿ, ಇವಾಗ ಇಲ್ಲಿರೋರು ಎಷ್ಟು ಮಾತಾಡ್ತಾರೆ, ಹೊರಗಡೆಯಿಂದ ಎಷ್ಟು ಸಪೋರ್ಟ್ ಇದೆ ಇಂಡಿಯಾಗೆ ಅಲ್ವೇ? ಅವರು ಎಷ್ಟು ಯಾರೇ ಯಾವ್ದೇ ತರ ಆಗ್ಲಿ ಎಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಹೊರಗಡೆ ದೇಶದವರಲ್ಲ, ಮುಸ್ಲಿಂ ದೇಶನೇ ಸಪೋರ್ಟ್ ಮಾಡ್ತಾ ಇದೆ ಅಲ್ವೇ? ಇಲ್ಲಿ ನಮ್ ಜನಗಳು, ನಾವು ಇಲ್ಲಿ ನಮ್ ಜನಗಳು ಕಲ್ತ್ಕೊಂಡ್ರೆ ನಮ್ ಜನಗಳು ಈ ತರ ಮಾತಾಡ್ತಾರೆ ಅಂದ್ರೆ, ಅದು ಆತರ ಸಿಎಂ ಒಳ್ಳೊಳ್ಳೆ ಅಧಿಕಾರಿಗಳು ಆತರ ಮಾತಾಡ್ತಾರೆ ಅಂದ್ರೆ ಹೆಂಗೆ ಹೇಳಿ? ಥ್ಯಾಂಕ್ ಯು ರಾಜಪ್ಪ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ದೇಶದ ಜನರಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ಪಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮಟ್ಟದ ಪ್ರತೀಕಾರವನ್ನು ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಜನರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಬರೀ ಭಾರತದಿಂದ ಬೆಂಬಲ ಮಾತ್ರ ಅಲ್ಲ, ಭಾರತಕ್ಕೆ ಸಿಗ್ತಾ ಇರುವಂತ ಅಂತಾರಾಷ್ಟ್ರೀಯ ಮಟ್ಟದ ಬೆಂಬಲವನ್ನು ಕೂಡ ನೋಡಲೇಬೇಕಾಗುತ್ತೆ. ಬೇರೆ ಬೇರೆ ರಾಷ್ಟ್ರಗಳಿಂದ ಭಾರತಕ್ಕೆ ಬೆಂಬಲ ಸಿಗ್ತಾ ಇದೆ. ಇತ್ತ ಟರ್ಕಿಯಿಂದ
ಪಾಕಿಸ್ತಾನಕ್ಕೆ ಬೆಂಬಲ ಸಿಗ್ತಾ ಇದೆ ಎನ್ನುವುದಾಗಿ ಹೇಳಲಾಗ್ತಾ ಇತ್ತು, ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಈಗ ಟರ್ಕಿ ಕೂಡ ನ್ಯೂಟ್ರಲ್ ಆಗಿದೆ. ಒಂದು ವೇಳೆ ಯುದ್ಧ ಆದರೆ ನಾವು ಪಾಕಿಸ್ತಾನಕ್ಕೆ ಯಾವುದೇ ಕಾರಣಕ್ಕೂ ಸಹಾಯ ಅಥವಾ ಬೆಂಬಲವನ್ನ ಮಾಡುವುದಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನನ್ನ ಕಾರ್ಯಕ್ರಮ ಆರಂಭದಲ್ಲೂ ಕೂಡ ಹೇಳ್ತಾ ಇದ್ದೆ, ಭಾರತದ ಮೇಲೆ ಎಷ್ಟೆಲ್ಲ ದಾಳಿಯಾಗಿದೆ, ಭಾರತ ತೆಗೆದುಕೊಂಡ ಪ್ರತೀಕಾರ ಯಾವ ರೀತಿಯಾಗಿತ್ತು. ಹಾಗೇನೆ ಇನ್ನೊಂದು ವಿಚಾರ ಗಮನಿಸಲೇಬೇಕು ವೀಕ್ಷಕರೇ, ಆಗಸ್ಟ್ 5, 2019 ಜಮ್ಮು ಕಾಶ್ಮೀರಕ್ಕೆ ನೀಡಿದಂಥ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದ ಬಳಿಕ ಯಾವೆಲ್ಲ ಬೆಳವಣಿಗೆಗಳು ಅಲ್ಲಿ ಆಯಿತು ಗಮನಿಸಲೇಬೇಕಾದಂಥ ವಿಚಾರ. ಪ್ರವಾಸೋದ್ಯಮ ಅಭಿವೃದ್ಧಿ ಆಯಿತು, ಜನಜೀವನ ಸುಧಾರಣೆ ಆಯಿತು. ಅಮರ್ ಅಂತ ದೊಡ್ಡಬಳ್ಳಾಪುರದಿಂದ ಒಬ್ರು ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಅಮರ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ವೀಕ್ಷಕರೇ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ನೀವು ಕೂಡ ಕರೆ ಮಾಡಬಹುದು. ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಬಹುದು. ಒಂದು ಕಡೆಯಲ್ಲಿ ನಾನು ಹೇಳ್ತಾ ಇದ್ದೆ, ಜಮ್ಮು ಕಾಶ್ಮೀರಕ್ಕೆ ನೀಡಿದಂಥ ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡಿದ ಬಳಿಕ ಅಲ್ಲಿ ಪ್ರವಾಸೋದ್ಯಮ ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಹೊಂದಿತ್ತು ಗಮನಿಸಲೇಬೇಕಾದಂಥ ವಿಚಾರ. ಮತ್ತೊಬ್ಬರು ಕಾಲರ್ ಇದ್ದಾರೆ, ದೇವರಾಜ್ ಅಂತೇಳಿ. ದೇವರಾಜ್ ಅವರೇ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ, ತಿಪ್ಟೂರಿಂದ. ದೇವರಾಜ್ ಅವರೇ ಹೇಳಿ, ಈಗ ಭಾರತ ಯುದ್ಧದ ಮನಸ್ಥಿತಿಯಲ್ಲಿ ಇದೆ ಎನ್ನುವಂಥದ್ದಾಗಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಗಡಿಯಲ್ಲೂ ಕೂಡ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ. ಯುದ್ಧದ ಅನಿವಾರ್ಯತೆ ಇದೆಯಾ ಸರ್ ಭಾರತಕ್ಕೀಗ? ಖಂಡಿತ ಯುದ್ಧ ಅನಿವಾರ್ಯ ಆದಾಗ ಖಂಡಿತ ಮಾಡಲೇಬೇಕಾಗ್ತದೆ. ಓಕೆ, ಆದ್ರೆ ಯುದ್ಧದ ಮನಸ್ಥಿತಿ ಆಗಬಾರ್ದಷ್ಟೇ. ಯುದ್ಧ ಅನಿವಾರ್ಯ ಆದ್ರೆ ಖಂಡಿತ ನಾವು ಸೋಲೋದಲ್ಲ, ಅದಕ್ಕೆ ಮುಂದಕ್ಕೆ ನಾವು ಮಾಡ್ಲೇಬೇಕಾದ್ರೆ ಪ್ರಾಣ ಏಡಿಗಳಂತೂ ಆಗಬಾರ್ದು ನಾವು. ಆದ್ರೆ ನಮ್ಮ ಮನಸ್ಥಿತಿ ಯುದ್ಧದ ಮನಸ್ಥಿತಿ ಆಗಬಾರ್ದು. ಕೇಳ್ತಾ ಇದೆ, ಮಾತಾಡಿ. ಯುದ್ಧದ ಮನಸ್ಥಿತಿ ಆಗಬಾರ್ದು. ಯಾಕೆಂತ ಹೇಳಿದ್ರೆ ನಮ್ಮ ದೇಶದ ಪಾಲ್ಗಾಮ್ನಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಿ ಆ ಏನು ಉಗ್ರಗಾಮಿಗಳು ನಮ್ಮನ್ನ ದಾಳಿ ಮಾಡಿದ ರೀತಿ ತಡೆದಿದ್ರೆ, ಪ್ರಿಕಾಷನರಿ ಮೆಷರ್ಸ್ ಏನಾದ್ರು ಇದ್ದಿದ್ರೆ ಇವತ್ತು ಯುದ್ಧ ಮಾಡೋ ಸಂದರ್ಭನ ಬರ್ತಾ ಇರಲಿಲ್ಲ ಅಲ್ವಾ? ಯಾಕೆ ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಅದು ಜವಾಬ್ದಾರಿ ನಾವು ಯಾರು ಹೇಳಕ್ ಹೋಗಲ್ಲ. ಬಟ್ ಎಲ್ಲೋ ಒಂದು ಚೂರೋ ಲೋಪದೋಷ ಅಂತೂ ಆಗಿದೆ. ಆ ಲೋಪದೋಷ ಆಗಿರೋ ರೀತಿ ತಡೆದಿದ್ರೆ ಇವತ್ತು ಯುದ್ಧದ ಸಂದರ್ಭ ಬರ್ತಾ ಇರಲ್ಲ. ಯಾಕೆಂದ್ರೆ ಸಣ್ಣ ವಿಚಾರಕ್ಕೆ ದೊಡ್ಡ ವಿಚಾರ ಮಾಡ್ಬೇಕಾಯ್ತು. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಾದ್ರೂ ಜಾಗೃತಿ ಇದ್ದದ್ದು, ಇಂಟೆಲಿಜೆನ್ಸ್ ಸರಿ ಇದ್ದಂತ ಸಂದರ್ಭದಲ್ಲಿ ಇಂಥ ದೊಡ್ಡ ಸಂದರ್ಭಗಳು ಬರಲ್ಲ ಅಂತ ನನ್ನ. ದೇವರಾಜ್ ಅವರೇ ಒಂದು ವಿಚಾರ, ಈಗ ಪಹಲ್ಗಾಮ್ಗೆ ಉಗ್ರರು ದಾಳಿಯನ್ನ ಕೊಡೋದಕ್ಕಿಂತ ಮುಂಚೆ ಎಲ್ಲಾದ್ರೂ ಭದ್ರತಾ ಪಡೆಗೆ ಗೊತ್ತಾಯ್ತು, ಭಾರತೀಯ ಸೇನೆ ಗೊತ್ತಾಯ್ತು ಅಂತ ಹೇಳಿದ್ರೆ ಅವರನ್ನು ತಡಿತಾ ಇದ್ರು. ಬಟ್ ಪಾಕಿಸ್ತಾನದ ಉಗ್ರ ಸಂಘಟನೆಗಳಿಂದ ಈ ಪ್ಲಾನ್ ನಿಲ್ತಾ ಇತ್ತಾ? ಪಹಲ್ಗಾಮ್ ಅಲ್ಲ ಅಂತ ಹೇಳಿದ್ರೆ ಮತ್ತೊಂದು ಜಾಗಕ್ಕೆ ಅವ್ರು ಟಾರ್ಗೆಟ್ ಮಾಡ್ತಾ ಇರ್ಲಿಲ್ವಾ ಹಾಗಾದ್ರೆ ಅಂತ ಹೇಳಿ? ಸರಿ, ನೀವಲ್ಲ ಸರ್, ಘಟನೆಗಳು ನಡೀತವೆ, ಅನಿವಾರ್ಯಗಳು ಗಟ್ಟಿ ನಡೆಯೋದೇ ಬೇರೆ. ನಾವೆಷ್ಟರ ಮಟ್ಟಿಗೆ ತಪ್ಪಿಸಬಹುದು ಆ ಸಾಧ್ಯತೆಗಳು ಅಂತ ನಾವು ನಮ್ಮ ಜವಾಬ್ದಾರಿ ನಾವು ಇರಲೇಬೇಕು. ಜವಾಬ್ದಾರಿಯಿಂದ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ಖಂಡಿತ. ಸರ್, ಈಗ ಇಲ್ಲಿ ಹೋರಾಟ ಅಂತ ಇರೋದು ಭಯೋತ್ಪಾದಕರ ವಿರುದ್ಧ, ಭಯೋತ್ಪಾದನೆಯ ವಿರುದ್ಧ. ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತೀವಂದ ಸಂದರ್ಭದಲ್ಲಿ ಮಾಡ್ಲಿ, ತಪ್ಪೇನಿದೆ ಅದರಲ್ಲಿ? ಖಂಡಿತ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ ಸರ್. ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ, ಜಾತಿ ಇಲ್ಲ, ಅದರದೇ ಆದ ಒಂದು ಧರ್ಮ, ಭಯೋತ್ಪಾದನಾ ಧರ್ಮ. ಅದನ್ನು ನಾವು ಖಂಡಿಸ್ತೀವಿ, ಅದು ಉತ್ತರಿಸಬೇಕು. ಸರ್, ಈಗ ಸಂಪೂರ್ಣ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅವತ್ತು. ಸರ್, ಈಗ ಒಂದಷ್ಟು ರಾಜಕೀಯ ನಾಯಕರು ಕೊಡ್ತಾ ಇರುವಂತ ಹೇಳಿಕೆಗಳನ್ನ ನೋಡ್ತಾ ಇರ್ಬೋದು. RB ತಿಮ್ಮಾಪುರ ಆಗಿರ್ಬೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪಹಲ್ಗಾಮ್ ದಾಳಿ ವಿಚಾರಕ್ಕಾಗಿ ಕೊಟ್ಟಂತ ಹೇಳಿಕೆಗಳು, ಈ ಬಗ್ಗೆ ನೀವೇನ್ ಹೇಳ್ತೀರಾ? ಇವರು ಯಾರು ಸರಿ ಇಲ್ಲ ಅಂತ ಹೇಳ್ಬೋದು. ಒಟ್ಟಾರೆ ಅವ್ರವ್ರ ಆಟ ಅವ್ರವ್ರು ಆಡ್ತಾ ಇದಾರೆ ಅಷ್ಟೇ. ಆದ್ರೆ ಜನಸಾಮಾನ್ಯರಾಗಿ ನಾವು ಯೋಚನೆ ಮಾಡಬೇಕಾದ್ರೂ ಒಂದು ಸರಿಯಾದ ದಿಕ್ಕಲ್ಲ. ಯಾಕಂದ್ರೆ ಒಂದು ಯುದ್ಧ ಅಂತ ನಡೆದಾಗ ಅಷ್ಟು ಸುಲಭದ ವಿಚಾರ ಅಲ್ಲ. ಯುದ್ಧ ಅಂತ ಬೆಳೆದಾಗ ಅನೇಕ ಪರಿಣಾಮಗಳು ಬೀಳ್ತವೆ. ಆರ್ಥಿಕವಾಗಿ ಬೀಳ್ಬಹುದು, ಸಾಮಾಜಿಕವಾಗಿ ಬೀಳ್ಬಹುದು. ಯುದ್ಧ ಬೇಡ ಅಂತ ನಾವು ಸಮರ್ಥಿಸ್ತಾ ಇಲ್ಲ, ಯುದ್ಧ ಬೇಡ ಅಂತ ಹೇಳ್ತಾ ಇಲ್ಲ. ಯುದ್ಧ ಅನಿವಾರ್ಯ ಆಗ್ಬಾರ್ದು, ಬಟ್ ಯುದ್ಧದ ಮನಸ್ಥಿತಿ ಇರಬಾರ್ದು ಅಂತ ನಾವು ಹೇಳೋದಷ್ಟೇ. ವೆಲ್, ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಒಂದು ಕಡೆಯಲ್ಲಿ ಯುದ್ಧ ಆದರೆ ಮುಂದೆ ಉಂಟಾಗುವಂಥ ಪರಿಣಾಮಗಳ ವಿಚಾರವಾಗಿ ಕೂಡ ಒಂದಷ್ಟು ಕಾಲರ್ಸ್ ಮಾತನಾಡ್ತಾ ಇದ್ರು. ಮುಂದೆ ಯಾವ ರೀತಿಯಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮಸ್ಯೆಗಳು ಎದುರಾಗಬಹುದು ಎನ್ನುವುದಾಗಿ. ನಿಜಕ್ಕೂ ಕೂಡ ಯುದ್ಧದ ಮನೋಭಾವದಲ್ಲಿ ಭಾರತ ಇದೆಯಾ? ಪ್ರತೀಕಾರ ತೆಗೆದುಕೊಳ್ಳಲೇಬೇಕು. ಖಂಡಿತವಾಗ್ಲೂ ಈ ದಾಳಿಯನ್ನು ಸಹಿಸೋದಿಲ್ಲ. 26 ಪ್ರವಾಸಿಗರ ಸಾವಿಗೆ ನ್ಯಾಯ ಒದಗಿಸಲೇಬೇಕು ದಾಳಿಯ ಮೂಲಕ. ಆದರೆ ಇಲ್ಲಿ ಹೋರಾಟ ಇರೋದು ಭಯೋತ್ಪಾದನೆಯ ವಿರುದ್ಧ. ಒಂದಲ್ಲ ಎರಡಲ್ಲ, ನಾನು 2000 ಇಸ್ವಿಯಿಂದ ಇಲ್ಲಿ ತನಕ 2025 ತನಕ ಹೇಳ್ತಾ ಇದ್ದೆ ಎಷ್ಟೆಲ್ಲ ದಾಳಿಗಳಾಗಿತ್ತು, ಎಷ್ಟೆಲ್ಲ ಜನ
ಎಷ್ಟು ಜನ ಸೈನಿಕರು ಹುತಾತ್ಮರಾಗಿದ್ರು, ಅಷ್ಟೇ ಅಲ್ಲದೆ ಎಷ್ಟು ನಾಗರಿಕರು ಪ್ರಾಣವನ್ನ ಬಿಟ್ಟಿದ್ರು. ಅದೆಲ್ಲೋ ಅಮರನಾಥ ಯಾತ್ರೆಗೆ ಹೋದಂತ ಭಕ್ತರನ್ನೇ ಟಾರ್ಗೆಟ್ ಮಾಡಿ ಗುಂಡು ಹೊಡೆದಂತ ಸಂದರ್ಭದಲ್ಲಿ ಆಕ್ರೋಶ ಎಷ್ಟರ ಮಟ್ಟಿಗೆ ವ್ಯಕ್ತವಾಗಿತ್ತು. ಪ್ರತೀಕಾರ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಯೋಚನೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಉರಿ ದಾಳಿ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಅದಾದ್ಮೇಲೆ ಪುಲ್ವಾಮಾ ದಾಳಿ ನಂತರ ಭಾರತ ಏರ್ ಸ್ಟ್ರೈಕ್ ಮಾಡ್ತು, ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿದ್ದಂಥ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನ ಮಾಡ್ತು. ಪಾಕಿಸ್ತಾನ ಆ ಸಂದರ್ಭದಲ್ಲೂ ಕೂಡ ಒಪ್ಕೊಳ್ಳಿಲ್ಲ, ಭಾರತ ನಮ್ಮ ಮೇಲೆ ಯಾವುದೇ ದಾಳಿಯನ್ನ ಮಾಡಲಿಲ್ಲ, ಒಂದು 4 ಮರದ ಎಲೆಗಳು ಉದುರು ಹೋಗಿದೆ ಎನ್ನುವುದಾಗಿ ಸುಳ್ಳು ಹೇಳುವಂಥ ಕೆಲಸವನ್ನ ಮಾಡ್ತು. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದ್ದು ಭಾರತ. ದಾಳಿಗೆ ಸರಿಯಾದ ಸಾಕ್ಷಿಯನ್ನ ಕೊಡ್ತು. ಆ ಬಳಿಕ ಆದಂಥ ರಾಜತಾಂತ್ರಿಕ ನಿರ್ಧಾರಗಳು, ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು ನಿಜಕ್ಕೂ ಕೂಡ ಅಂದು ಭಾರತೀಯರು ಮೆಚ್ಚಿಕೊಂಡಿದ್ರು. ಇಷ್ಟೇ ಸಾಕಾಗೋದಿಲ್ಲ, ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತು ಹಾಕಬೇಕು. ಪಾಕಿಸ್ತಾನದಲ್ಲಿ ಮಾತ್ರ ಅಲ್ಲ ಉಗ್ರರು ಅಡಗಿಕೊಳ್ತಿರೋದು, ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಉಗ್ರರು ಅಡಗಿಕೊಳ್ತಿದ್ದಾರೆ. ಅವರೆಲ್ಲರ ಟಾರ್ಗೆಟ್ ಏನಾಗಿರುತ್ತೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊನ್ನೆ ದಾಳಿಯಾದಂಥ ಸಂದರ್ಭದಲ್ಲಿ ಅವರು ನಾಗರಿಕರನ್ನ ಅಥವಾ ಪ್ರವಾಸಿಗರನ್ನ ಯಾವ ರೀತಿಯಾಗಿ ಏನು ಕೇಳಿ ಗುಂಡು ಹೊಡೆದಿದ್ರು, ಏನು ಹೇಳಿ ಅವರ ಒಂದಷ್ಟು ಜನರನ್ನ ಬಿಟ್ಟಿದ್ರು, ಏನು ಹೇಳಿದ ಕಾರಣಕ್ಕಾಗಿ ನಿಮಗೂ ಕೂಡ ಗೊತ್ತಿರುವಂಥ ವಿಚಾರ ಇದು. ಇಂಥ ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡಬೇಕು. ಪಾಕಿಸ್ತಾನ ಈ ಭಯೋತ್ಪಾದಕರನ್ನ ಪೋಷಣೆ ಮಾಡ್ತಾ ಇದೆ ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ದೊಡ್ಡ ಮಟ್ಟದ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕಾದ್ ನೋಡಬೇಕು. ಭಾರತ ಈಗಾಗಲೇ ಯುದ್ಧದ ಮನಸ್ಥಿತಿಯಲ್ಲಿ ಇದೆ ಎನ್ನುವಂಥ ವಿಚಾರ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರ, ಹಾಗೇನೆ ಪಂಜಾಬ್ನ ಅಮೃತಸರ ಗಡಿ, ಇನ್ನುಳಿದಂತೆ ರಾಜಸ್ಥಾನ, ಹೀಗೆ ಎಲ್ಲೆಲ್ಲ ಗಡಿ ರೇಖೆಗಳಿವೆ ಇಲ್ಲೆಲ್ಲವೂ ಕೂಡ ಭಾರತೀಯ ಸೇನೆಯನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಪಂಜಾಬ್ನ ಅಮೃತಸರ ಗಡಿಯಲ್ಲಿ ರೈತರಿಗೆ ಸೂಚನೆಯನ್ನ ಕೊಡಲಾಗಿದೆ, ಬೆಳೆಗಳನ್ನ ಕಟಾವು ಮಾಡಿ ಅಂತೇಳಿ. ಇದೆಲ್ಲವನ್ನ ನೋಡ್ತಾ ಇದ್ರೆ ಭಾರತ ಖಂಡಿತವಾಗ್ಲೂ ಯುದ್ಧವನ್ನ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಯುದ್ಧಕ್ಕೂ ಮೊದಲೇ ಭಾರತ ತೆಗೆದುಕೊಂಡಿರುವಂಥ ಒಂದಷ್ಟು ರಾಜತಾಂತ್ರಿಕ ನಿರ್ಧಾರಗಳಿಂದ ಪಾಕಿಸ್ತಾನಕ್ಕೆ ನಡುಕ ಈಗಾಗಲೇ ಶುರುವಾಗಿದೆ. ಗಮನಿಸ್ತಾ ಹೋಗೋದಾದರೆ ಸಾಲು ಸಾಲು ಶಾಕ್ಗಳನ್ನು ಕೊಡುವಂಥ ಕೆಲಸವನ್ನ ಮಾಡ್ತಾ ಇದೆ. ಸಿಂಧೂ ನದಿ ನೀರಿನ ವಿಚಾರವಾಗಿ ಭಾರತ ತೆಗೆದುಕೊಂಡಂಥ ನಿರ್ಧಾರ, ವೀಸಾ ವಿಚಾರವಾಗಿ ತೆಗೆದುಕೊಂಡಂಥ ನಿರ್ಧಾರ, ಹಾಗೆ ಇನ್ನುಳಿದಂತೆ ಕೆಲವೊಂದಿಷ್ಟು ರಾಜತಾಂತ್ರಿಕ ನಿರ್ಧಾರ. ನಿಜಕ್ಕೂ ಕೂಡ ಪಾಕಿಸ್ತಾನಕ್ಕೆ ಇದು ಯುದ್ಧ ಮಾಡದೆ ಇದ್ರೂ ಕೂಡ ಮುಟ್ಟಿ ನೋಡಿಕೊಳ್ಳುವಂಥ ಪೆಟ್ಟೆ ಅಂತೇಳಿ ಬಣ್ಣಿಸಲಾಗ್ತಾ ಇದೆ. ರತ್ನ ಅಂತ ಕೊಪ್ಪಳದಿಂದ ಒಬ್ರು ಕಾಲರ್ ರೆಡಿ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಗಮನಿಸ್ತಾ ಇರಬಹುದು, ಒಂದ್ ಕಡೆಯಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡುತ್ತೆ ಅಂತ ಒಂದಷ್ಟು ವಿಶ್ಲೇಷಣೆಗಳು ನಡೀತಾ ಇವೆ. ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಏನು? ಸರ್, ಅದು ವಿದ್ಯುತ್ ಒಂದು ಕಡೆ ಆದ್ರೆ, ಈಗ ಮೋದಿ ನಮ್ ನಾಡಲ್ಲಿ ಅದಾರ, ನಮ್ಗ್ ರಕ್ಷಣೆ ಕೊಡ್ತಾರಂತ ಎಲ್ಲಾರು ಅವ್ರನ್ನ ಆರಿಸಿ ತಗೊಂಡ್ಬಂದಾರ್ರಿ. ಹೌದು. ಮತ್ತೆ ಯಾಕೆ ಈ ಮಿಸ್ಟೇಕ್ ಆಗ್ತಾ ಇದೆ? ಅವ್ರಂದ್ರೆ ನಮ್ಗೆ ಗಡಿಗೆ ರಕ್ಷಣೆ ಕವಚ ಅಂತ ನಾವ್ ತಿಳ್ಕೊಂಡೇವ್ರಿ. ಮೋದಿ ಇದ್ ಕಡೆ ಇದು ಈ ತರ ಘಟನೆ ನಡಿಬಾರ್ದ್ರಿ. ಮೋದಿ ಇದ್ದ ಕಡೆ ಈ ಘಟನೆ ನಡಿಬಾರ್ದು. ಹಾಗಾದ್ರೆ ಬೇರೆಯವರು ಇದ್ದಿದ್ರೆ ಈ ಘಟನೆ ನಡೀತಿರ್ಲಿಲ್ವಾ? ನಡೀತಿತ್ತು ಬಿಡ್ತಿತ್ತು, ಅದು ಎರಡನೇ ವಿಷಯ ರೀ. ಆದ್ರೆ ಮೋದಿಜಿ ಒಳ್ಳೆ ಸ್ಟ್ರಾಂಗ್ ಒಬ್ಬ ಅನ್ಸ್ತೈತ್ರಿ. ಮೋದಿ ಒಬ್ರು ಸ್ಟ್ರಾಂಗ್ ಲೀಡರ್, ಒಳ್ಳೆ ಒಳ್ಳೆ ಉತ್ತಮ ನಾಯಕ ಅಂತ ನಾವು ಆರಿಸಿ ತಂದಿದ್ದೇವ್ರಿ ಅವ್ರನ್ನ. ನಂಬಿಕೆ ಇದೆಯಾ ಮೋದಿ ಮೇಲೆ? ತುಂಬಾ ಇದೆ ರೀ. ಅವರು ನಮ್ಗೆ ಗಡಿ ರಕ್ಷಣೆಗೆ ಒಳ್ಳೆ ವ್ಯಕ್ತಿ ಅಂತ ನಮ್ಗ ಕಾರಣದಲ್ಲಿ ಒಳ್ಳೆ ವ್ಯಕ್ತಿ ಅಂತ ನಮ್ಗ ನಂಬಿಕೆ ಐತ್ರಿ. ಮತ್ತೆ ಈ ಪಾಕಿಸ್ತಾನ ಒಂದು ಕ್ಯಾನ್ಸರ್ ಗಡ್ಡಿ ಇದ್ದಂಗ್ರಿ ಇದು. ಇದನ್ನ ತೆಗಿಬೇಕ್ರಿ, ಬುಡ ಸಮೇತ ತೆಗಿಬೇಕು. ಅವ್ರ ಪಾಸ್ಪೋರ್ಟ್, ಅವ್ರ ವೀಸಾ ಎಲ್ಲ ರದ್ದು ಮಾಡಿ ಅವ್ರ ಒಳಗಡೆ ಬರ್ದಂಗ್ ಮಾಡ್ಬೇಕು. ಆದ್ರೆ ಕದ್ದು ಮುಚ್ಚಿ ನುಸುಳಿ ಬರ್ತಾರಲ್ಲ ಕಳ್ಳದಾರಿಯಲ್ಲಿ, ಅದ್ರ ರಕ್ಷಣೆ ಆಗ್ಬೇಕು ಸರ್. ಮೇನ್ ರಕ್ಷಣೆ ಆಗ್ಬೇಕು. ಈಗ ಸುವ್ಯವಸ್ಥೆ ಆಗ್ಬೇಕು. ರತ್ನ ಅವರೇ, ಈಗ ಪ್ರತೀಕಾರ ತೆಗೆದುಕೊಂಡ್ರೆ ಯಾವ ತರ ಇರಬೇಕು? ಪಾಕಿಸ್ತಾನಕ್ಕೆ ಯಾವ ತರ ಶಾಕ್ ಕೊಡ್ಬೇಕು ಭಾರತ? ಅವ್ರು ಇನ್ನೊಂದ್ಸಲ ಈ ಕಡೆ ತಿರುಗಿ ನೋಡ್ಬಾರ್ದು ಸರ್. ಅವರು ಅಷ್ಟು ರಾಜಾರೋಷವಾಗಿ ಹೇಳ್ತಾರಿ, ಕಲ್ಮಾ ಹೇಳ್ಬೇಕು, ಪಾಕಿಸ್ತಾನ ಅಂದ್ರೆ ಕಲ್ಮಾ, ಕಲ್ಮಾ ಅಂದ್ರೆ ಪಾಕಿಸ್ತಾನ ಅಂತ ಹೇಳ್ತಾರೆ. ಇಷ್ಟು ರೆಡ್ ಎಂಟ್ರಿಗೆ ಅವ್ರು ಸಿಕ್ಕರು, ಅವ್ರಿಗೆ ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಇವರು? ದಾಳಿ ಮಾಡಿ ಓಡೋದ್ರಲ್ಲ, ಸಿಗ್ಲಿಲ್ಲ ಕೈಗೆ.
ಅಲ್ಲ ಹೋಗ್ಲಿ, ಅವ್ರು ಈ ರೆಡ್ ಹ್ಯಾಂಡ್ ಆಗಿ ಸಿಕ್ತಿದ್ದಾರಲ್ರಿ, ಭಾಷಣದಲ್ಲಿ ಹೇಳ್ತಿದ್ದಾರೆ ಅವರು ಕಲ್ಮಾ ಹೇಳಿ ಹೇಳಿ ಕಲ್ಮಾದ ನಮ್ ಹಿಂದೂಗಳಂದ್ರೆ ಇರೋದಾ ಅಂತ ಹೇಳ್ತಿದ್ದಾರೆ. ಹೌದು. ಆದ್ರೂ ಯಾಕೆ ಅವ್ರಿಗೆ ಶಿಕ್ಷೆ ಕೊಡ್ತಾ ಇಲ್ಲ? ರಾಜಾರೋಷವಾಗಿ ಅವ್ರು ಹೇಳಿದ್ರು, ಇವರೇ ನಮ್ಗ ಅವರು ವ್ಯಕ್ತಿ ನಮ್ಮ ದೇಶಕ್ಕೆ ದ್ರೋಹ ಮಾಡೋ ವ್ಯಕ್ತಿ ಅಂತ ಗೊತ್ತೈತಿ, ಆದ್ರೂ ಯಾಕೆ ಅವ್ರಿಗೆ ಶಿಕ್ಷೆ ಕೊಡ್ತಾ ಇಲ್ಲ? ಶಿಕ್ಷೆ ಆಗತ್ತೆ, ಪ್ರತೀಕಾರದ ಹೆಜ್ಜೆಯಲ್ಲಿದೆ ಭಾರತ. ಅಲ್ಲ, ಎಲ್ಲ ಆಗಿಂದ ಆಗೋದಿಲ್ಲ. ಅವ್ರು ಮೊದ್ಲೇ ಹೇಳಿದ್ರು ನಮ್ಗೆ, ಭಾಷಣ ಮಾಡಿ ಮೊದ್ಲೇ ಹೇಳಿದ್ರು ನಮ್ಗೆ. ಆದ್ರೂ ಇವ್ರು ಏನು ಯಾವ ಆಕ್ಷನ್ ತಗೊಳ್ಳಿಲ್ಲ ಸರ್. ಎಸ್ ಅಲ್ವಾ ಸರ್? ಎಸ್, ತಗೊಳ್ತಾರೆ, ಸದ್ಯದಲ್ಲೇ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೂ ಭಾರತ ಬಂದಿದೆ. ಥ್ಯಾಂಕ್ ಯು ರತ್ನ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಸರ್ ನಾವು ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್, ಮಂಜುನಾಥ್ ಅಂತ ಮಾತಾಡ್ತಿರೋದು. ಮಂಜುನಾಥ್ ಅವರೇ ಹೇಳಿ, ನಿಮ್ಮ ಊರವರೊಬ್ರು ಕೂಡ ಈ ದಾಳಿಯಲ್ಲಿ ಪ್ರಾಣ ಬಿಟ್ರು. ಹೌದು ಸರ್. ಎಸ್, ಈ ದಾಳಿ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಅಥವಾ ಪ್ರತೀಕಾರದ ಬಗ್ಗೆ, ಭಾರತ ಯುದ್ಧ ಮಾಡಬೇಕಾ, ಮಾಡಿದ್ರೆ ಯಾವ ರೀತಿಯಾಗಿ ಇರಬೇಕು? ಸರ್ ಇಂಡಿಯಾ ಅಂದ್ರೆ ಅವ್ರಿಗೆ ಮತ್ತೆ ಇನ್ನೊಂದ್ ಪಟ ಹೆಸರು ಕನ್ಸಲು ಎದ್ದು ನಿಂತ್ಕೊಬೇಕು, ಹಂಗಿರ್ಬೇಕು ಯುದ್ಧ ಅಂದ್ರೆ, ಹಂಗಿರುತ್ತೆ ನಮ್ದು ಇಂಡಿಯಾದು. ಅಂದ್ರೆ ಸರ್ ಅದಕ್ಕಿಂತ ಮೊದ್ಲು ನಮ್ಮ ಕರ್ನಾಟಕದ ರಾಜಕಾರಣಿಗಳು ಸರಿ ಇಲ್ಲ ಸರ್. ಓಕೆ, ಯಾರು ಸರಿ ಇಲ್ಲ? ರಾಜಕಾರಣಿಗಳೇ. ಓಕೆ ಸರ್ ಯಾಕಂತ ಅಂದ್ರೆ ನಮ್ಮ ಇಂಡಿಯಾದ ಬಗ್ಗೆ ಒಂದ್ ಸ್ವಲ್ಪ ಬೆಲೆನೇ ಇಲ್ದಂಗೆ ರಾಜಕಾರಣಿಗಳು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ನಮ್ಮಲ್ಲೇ ಇದ್ದಾರೆ ಅಲ್ವಾ ಸರ್? ಹೌದು. ಅವ್ರ ಹೇಳಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಆರ್.ಬಿ. ತಿಮ್ಮಾಪುರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರೆಲ್ಲ ಏನ್ ಹೇಳಿದ್ರು ನಿಮ್ಗೆ ಗೊತ್ತಿರಬಹುದು ವಿಚಾರ. ಈ ಹೇಳಿಕೆಗಳ ಬಗ್ಗೆ ನೀವೇನ್ ಹೇಳ್ತೀರಾ? ಸರ್ ಅವ್ರು ಮಾತಾಡ್ತಿರೋದಕ್ಕೆ ನಮ್ಮ ಮೈಯಲ್ಲೇ ರಕ್ತ ಚುಮ್ತೈತೆ ಹಂಗೆಯ. ನಮ್ಮ ಜಿಲ್ಲೆ ಒಳಗಿದ್ದು, ನಮ್ಮ ಕರ್ನಾಟಕದ ಒಳಗಿದ್ದು, ನಮ್ಮ ಕನ್ನಡ ಭೂಮಿತಾಯಿ ಒಳಗಿದ್ದು ನಾಚಿಲ್ದಂಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಒಬ್ರು ಪಾಕಿಸ್ತಾನಕ್ಕೆ ಇಲ್ಲಿಂದ ಇದ್ಬಿಟ್ಟು ಅವ್ರು ಸಪೋರ್ಟ್ ಮಾಡ್ತಾರೆ. ಇವ್ರಿಗೆ ನಾಚಿಕೆ ಮಾನ ಮರೋದು ಇಲ್ವಾ? ಇವ್ರಿಗೆ ರಾಜಕೀಯದಾರಿ ಇವರಿಗೆ ಸರ್. ಒಬ್ಬ ರಾಜಕಾರಣಿ ವ್ಯಕ್ತಿಗಳು ಮಕ್ಳು ಯಾರು ಇಂಡಿಯಾದಲ್ಲಿ ಬಾವುಟ ಹಾಕಕ್ ಹೋಗಿದಾರ, ಅಲ್ಲಿ ಮಿಲಿಟರಿ ಒಳಗೆ ಕೆಲಸದಲ್ಲಿ ಅದರೇನ್ರಿ ಸರ್ ಇವರು? ಒಬ್ಬ ರಾಜಕಾರಣಿ ವ್ಯಕ್ತಿ, ಒಬ್ಬ ಪೊಲೀಸ್ ಏನ್ ಮಾಡ್ತದಿಯಲ್ಲೇ ಅಂತ ಕರೀತಾರೆ. ಒಬ್ಬ ಆರ್ಮಿ ಒಳಗಿರಂತ ನಮ್ಮ ಸಾಹೇಬ್ರುಗಳಿಗೆ ಅವ್ರಿಗೆ ನಾವು ಕಣ್ಣು ಮುಚ್ಚಿ ಕಣ್ ಕೆಡ್ರನ್ನು ಕಣ್ ಬಿಡ್ಕೊಂಡು ಕಾಯ್ತಿರೋಂತ ದೇಶ ಸೇವೆ ಮಾಡೋ ಅಂತರಿಗೆ ಒಂದು ಅವನು ಇವನು ಅಂತ ಕರೀತಾರಲ್ಲ ಇವ್ರು ರಾಜಕಾರಣಿಗಳ. ಇವ್ರು ಇವ್ರಿಗೆ ಫಸ್ಟ್ ಹೊಡಿಬೇಕು ಸರ್, ಇವ್ರಿಗೆ ಫಸ್ಟ್ ಇವ್ರು ಸರಿ ಇಲ್ಲ. ಮಂಜುನಾಥ್ ಅವರೇ, ಏನ್ ಗೊತ್ತಾ, ತಮ್ಮ ಪಾರ್ಟಿಗೆ ಏನಾದ್ರೂ ಪ್ರತೀಕಾರದ ನಿರ್ಧಾರಕ್ಕೆ ಬರ್ತಾರೆ ರಾಜಕೀಯ ಪಕ್ಷದವರು, ಆದ್ರೆ ದೇಶದ ವಿಚಾರಕ್ಕೆ ಬಂದಾಗ ಯುದ್ಧ ಯಾಕೆ, ಪ್ರತೀಕಾರ ಯಾಕೆ ಅಂತ ಕೇಳ್ತಾರೆ ಅಲ್ವಾ? ಹೌದು ಸರ್. ಎಸ್, ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಶ್ರೀನಿವಾಸಪುರದಿಂದ ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಪ್ರಭಾಕರ್ ರೆಡ್ಡಿ ಅಂತ ಹೇಳಿ. ಸರ್ ನಮಸ್ಕಾರ. ಪ್ರಭಾಕರ್ ರೆಡ್ಡಿ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣುತ್ತೆ. ಗಮನಿಸ್ತಾ ಇರ್ಬೋದು, ಒಬ್ರು ಕಾಲರ್ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹೇಳ್ತಾ ಇದ್ರು. ತಮ್ಮ ಪಕ್ಷಕ್ಕೆ ಏನಾದ್ರೂ ಆದ್ರೂ ಕೂಡ ಅವರಿಗೆ ಪ್ರತೀಕಾರದ ನಿರ್ಧಾರ ಬರುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಘಟನೆಯನ್ನೇ ಉಲ್ಲೇಖ ಮಾಡಿ ಹೇಳಿದ್ದವರು, ತಮ್ಮ ಪಕ್ಷಕ್ಕೇನಾದ್ರೂ, ತಮ್ಮ ಪಾರ್ಟಿಗೇನಾದ್ರೂ ಆದ್ರೆ ಪ್ರತೀಕಾರದ ನಿರ್ಧಾರಕ್ಕೆ ಬರ್ತಾರೆ, ಪೊಲೀಸರಿಗೆ ಹೊಡೆಯೋಕೆ ಹೋಗ್ತಾರೆ. ಆದರೆ ದೇಶದ ಭದ್ರತೆ ವಿಚಾರಕ್ಕೆ ಬಂದಾಗ, ದೇಶದಲ್ಲಿ 26 ಪ್ರವಾಸಿಗರು ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಪ್ರತೀಕಾರ ಯಾಕೆ, ಯುದ್ಧ ಯಾಕೆ ಎನ್ನುವಂಥ ಮನಸ್ಥಿತಿ, ಹಿಂಗ್ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಹೇಳಿಕೆಗಳು ಎನ್ನುವಂಥದ್ದಾಗ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಒಬ್ರು ಕಾಲರ್ ಕೂಡ ಅದನ್ನೇ ಹೇಳ್ತಾ ಇದ್ರು, ಯಾಕೆ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇನ್ನುಳಿದಂತೆ ಆರ್.ಬಿ. ತಿಮ್ಮಾಪುರ ಅವರ ಹೇಳಿಕೆಗೂ ಕೂಡ ಖಂಡನೆ ವ್ಯಕ್ತವಾಗಿದೆ. ಎಸ್, ಪ್ರಭಾಕರ್ ರೆಡ್ಡಿ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಆಗ್ತಾ ಇರುವಂತ ಬೆಳವಣಿಗೆಗಳ ವಿಚಾರವಾಗಿ ನಿಮಗೂ ಕೂಡ ಗೊತ್ತಿದೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಸರ್, ನಾನು ಒಂದು ವಿಷಯ ಹೇಳ್ತೀನಿ ಸರ್. ನಮ್ಮೂರಲ್ಲಿ ಜಾತ್ರೆ ಆದ್ರೇನೆ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಇಬ್ಬರು ಪಿ.ಸಿ.ಗಳು ಹಾಕ್ತಾರೆ. ಓಕೆ ಸರ್, ಅಷ್ಟೊಂದು ಪ್ರವಾಸಿಗಳು ಹೋಗ್ತಾ ಇಲ್ಲ ಸರ್. ಅಲ್ಲಿ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಮಿಲಿಟರಿ ಆಫೀಸರ್ ಆಗಕ್ಕಾಗಲ್ಲ ಸರ್ ಅಲ್ಲಿ. ಹೌದು ಹೌದು ಸರ್, ನಿಜ ನಿಜ ನಿಜ. ಅಲ್ಲಿ ಭದ್ರತಾ ವೈಫಲ್ಯ ಆಗಿದೆ ಅಂತೇಳಿ ಆಲ್ರೆಡಿ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಸಣ್ಣ ಸಣ್ಣ ಗ್ರಾಮಗಳಲ್ಲಿ ಜಾತ್ರೆ ಆದ್ರೆ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಬಂದು ಪಿ.ಸಿ.ಗಳು ಹಾಕ್ತಾರೆ. ಹೌದು, ಭಾಳ ಇಷ್ಟು ಜನ ಹೋಗ್ತಾರೆ ನಮ್ಮ ದೇಶದ ರಕ್ಷಣೆಗೋಸ್ಕರ. ಯಾರೇ ಆಗ್ಲಿ ಸರ್, ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ನಮ್ಮ ದೇಶ ಅಲ್ವಾ? ಹೌದು. ಬಟ್ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ದೇಶ ಹೌದು. ಬಟ್ ದಾಳಿ ಮಾಡುವಂತ ಸಂದರ್ಭದಲ್ಲಿ ಅವ್ರು ಏನ್ ಕೇಳಿದ್ರು ಅಂತ ಗೊತ್ತಿದೆಯಲ್ಲ ಸರ್ ನಿಮ್ಗೆ? ಗೊತ್ತಿದೆ ಸರ್.
ಸ್ಥಳೀಯರೇ ಉಗ್ರರಿಗೆ ಬೆಂಬಲ ಕೊಟ್ರೆ ಏನ್ ಮಾಡೋದು ಸರ್? ಹೊರಗಿನವ್ರಿಗಿಂತ ಇಲ್ಲಿರೋರೇ ನಮ್ಗೆ ಆತಂಕವನ್ನ ಉಂಟು ಮಾಡಿದ್ರೆ, ಇಲ್ಲಿರೋರೇ ನಮ್ಮ ಮೇಲೆ ದಾಳಿ ಮಾಡ್ತಾರೆ, ದಾಳಿಗೆ ಸಂಚು ಮಾಡ್ತಾರೆ, 26 ಜನರ ಹತ್ಯೆ ಕಾರಣ ಆಗ್ತಾರೆ ಅಂತ ಹೇಳಿದ್ರೆ ಏನ್ ಮಾಡೋದು ಸರ್? ಎಲ್ಲಿ ಭದ್ರತೆಯನ್ನ ಕೊಡೋದು? ಭದ್ರತೆ ಅಂದ್ರೆ ಸರ್ ಅಲ್ಲಿ ಲೋಕಲ್ ಅಲ್ಲಿ ಗೊತ್ತಾಗಲ್ವಾ ಸರ್ ಈ ತರ ಆಗುತ್ತೆ, ಮೊದಲೇ ಉಗ್ರಗಾಮಿ ಇರ್ತಾರೆ ಅಂತ. ಲೋಕಲ್ ಸ್ಥಳೀಯರು ಕೂಡ ಬೆಂಬಲ ಮಾಡಿದ್ದಾರೆ ಅಂತ ಹೇಳಿ NIA ತನಿಖೆಯಲ್ಲಿ ಗೊತ್ತಾಗಿದೆ ಸರ್. ಅದಕ್ಕೆ ಸರ್ ಈ ಒಂದು ಮಟ್ಟ ಹಾಕ್ತೀವಿ ಸರ್, ಅಲ್ಲಿ ಮಟ್ಟ ಹಾಕ್ಬೇಕು. ನಮ್ಮ ದೇಶ ದೃಷ್ಟಿಯಿಂದ ಮೊದಲು ಶಿಕ್ಷೆ ಬೇಗ ಆಗ ವ್ಯವಸ್ಥೆ ಮಾಡ್ಬೇಕು ಸರ್. ಒಂದ್ ವೇಳೆ ಪಾಕಿಸ್ತಾನದ ಮೇಲೆ ಯುದ್ಧ ಆದ್ರೆ ಪ್ರತೀಕಾರ ತೆಗೆದುಕೊಂಡ್ರೆ ಯಾವ ರೀತಿಯಾಗಿ ಇರಬೇಕು ರಿವೆಂಜ್? ಸರ್ ಮತ್ತೆ ಅವರು ತಲೆ ಎತ್ತಬಾರ್ದು ಸರ್, ಆ ತರ ಮಾಡ್ಬೇಕು. ತಲೆ ಎತ್ತಬಾರ್ದು ಅವ್ರು ಮತ್ತೆ ಈ ಕಡೆ ನಮ್ಮ ದೇಶದ ನೋಡಬಾರ್ದು, ಆ ತರ ಮಟ್ಟ ಹಾಕ್ಬೇಕು ಅವ್ರನ್ನ. ಎಸ್, ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಕಾಲರ್ ಕೂಡ ಹೇಳ್ತಾ ಇದ್ರು, ಭದ್ರತಾ ವೈಫಲ್ಯದ ವಿಚಾರಕ್ಕೆ ಸಂಬಂಧಿಸಿದಂತೆ ಭದ್ರತೆಯನ್ನು ಕೊಡಬೇಕಿತ್ತು, ಅಷ್ಟು ಜನ ಪ್ರವಾಸಿಗರು ಹೋಗ್ತಾ ಇದ್ದಂಥ ಜಾಗ ಅದು, ಯಾಕೆ ಭದ್ರತೆಯನ್ನು ಕೊಡಲಿಲ್ಲ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವಿಸ್ತಾ ಇದೆ. ಇನ್ನುಳಿದಂತೆ ನೋಡಬೇಕು ವೀಕ್ಷಕರೇ, ನಮ್ಮ ದೇಶದ ಗಡಿಯಾಚೆ ಇರುವಂಥ ಶತ್ರುಗಳಿಗಿಂತ ನಮ್ಮ ದೇಶದ ಒಳಗಿರುವಂಥ ಶತ್ರುಗಳಿದ್ದಾರಲ್ಲ ಅವರು ವೆರಿ ಡೇಂಜರಸ್. ಈ ಪಹಲ್ಗಾಮ್ನ ಅಟ್ಯಾಕ್ನಲ್ಲೂ ಕೂಡ ಅಂಥದ್ದೇ ಆಗಿರುವಂಥದ್ದು. ಇಲ್ಲಿಯೇ ಇದ್ದುಕೊಂಡು ಇಲ್ಲಿಯೇ ಭಾರತದ ನೆಲದಲ್ಲೇ ವಾಸ ಮಾಡಿಕೊಂಡು ನಮ್ಮ ಭಾರತದ ವಿರುದ್ಧ ಸಂಚನ್ನು ಮಾಡಿಕೊಂಡು ಆರ್ಮಿಯ ಪ್ರತಿಯೊಂದು ಕಾರ್ಯಾಚರಣೆಯ ಬಗ್ಗೆ ಉಗ್ರರಿಗೆ ಮಾಹಿತಿಯನ್ನು ಕೊಟ್ಟು ನಮ್ಮ ದೇಶಕ್ಕೆ ಸಂಚಕಾರವನ್ನು ತಂದುಕೊಟ್ಟವರು ಕಾಶ್ಮೀರದಲ್ಲಿ ವಾಸ ಮಾಡ್ತಾ ಇದ್ರು. ಕುಲ್ಗಾಮ್ ಆಗಿರಬಹುದು, ಪುಲ್ವಾಮಾ ಆಗಿರಬಹುದು, ಹೀಗೆ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಸೇನಾ ಕಾರ್ಯಾಚರಣೆಯನ್ನು ನಡೆಸಿ ಉಗ್ರರಿಗೆ ಬೆಂಬಲ ನೀಡಿದಂಥ ವ್ಯಕ್ತಿಗಳು ಯಾರಿದ್ದಾರೆ ಅವರ ಮನೆಗಳನ್ನು ಕೆಡುವಂಥ ಕೆಲಸ ಕೂಡ ಆಗಿದೆ. ಎಸ್, ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರೆ? ತಮ್ಮ ಹೆಸರೇನು? ನಾವು ಗುಲ್ಬರ್ಗದಿಂದ ಮಾತಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಸ್ವಾತಿ ಅಂತ ಅಂದ್ಬಿಟ್ಟು ನಾನು. ಎಸ್, ಈಗ ದಾಳಿ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಭಾರತದ ನಿರ್ಧಾರ ಹೇಗಿರಬೇಕು, ನಿಮ್ಮ ಅನಿಸಿಕೆ, ಅಭಿಪ್ರಾಯ? ಸರ್, ನಾವು ಒಂದು ಹೌಸ್ ವೈಫ್ ನಾನು ಮಾತಾಡ್ತಾ ಇರೋದು. ಸರ್, ಅಲ್ಲಿ ಆಗಿರೋ ದಾಳಿಯಿಂದ ಮಕ್ಕಳಿಂದ ಪ್ರತಿಯೊಬ್ರು ತುಂಬಾ ಬೇಜಾರಿದೆ ಸರ್. ಓಕೆ, ಹಲೋ, ಕೇಳ್ತಾ ಇದೆ, ಹೇಳಿ. ಸರ್, ಸಿದ್ದರಾಮಯ್ಯ ಸರ್ ಆ ತರ ಮಾಡಿರೋದು ತುಂಬಾ ಇವಾಗ ಮಾಮೂಲಿ ಹೌಸ್ ವೈಫ್ಗೆ ನಮ್ಗೆ ಅಷ್ಟು ಕೋಪ ಬರ್ತಾ ಇದೆ. ಅದು ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಅವ್ರಿಗೆ ಆ ತರ ಸಿಲ್ಲಿ ರೀಸನ್ಸ್ ಕೊಡ್ತಾರಲ್ಲ ಸರ್. ಹೌದು, ಪ್ರತಿಯೊಬ್ಬರಿಗೂ ಅಷ್ಟೇ, ಅವ್ರು ನೋಡಿದ್ರೆ ನಮ್ಗೆ ತುಂಬಾ ಬೇಜಾರಾಗುತ್ತೆ. ಸಿದ್ದರಾಮಯ್ಯ ಹೇಳಿಕೆ ಬಗ್ಗೆ ಬೇಸರ ಇದೆ. ತುಂಬಾ ಬೇಜಾರಾಗಿದೆ ಸರ್. ಒಂದು ಹೌಸ್ ವೈಫ್ಗೆ ಬೇಜಾರಾಗಿದೆ ಅಂತಂದ್ರೆ ನೀವೇ ಯೋಚನೆ ಮಾಡಿ. ಅಲ್ಲ, ನಮಗೆ ನಾವು ಮನೆಯಲ್ಲಿ ಹೌಸ್ ವೈಫ್ಗೆ ಇಲ್ಲ ಅವ್ರ ಮೇಲೆ ಹೋಗ್ಬೇಕು, ಒಬ್ಬರನ್ನು ಬಿಡಬಾರ್ದು, ಧ್ವಂಸ ಮಾಡ್ಬೇಕು ಅನ್ಸುತ್ತೆ. CMಗೆ ಏನು ಅನ್ಸೋದಿಲ್ಲ ಅಂತಂದ್ರೆ ಯಾವ ತರ ನಮ್ಗೆ? ಎಸ್ ಎಸ್, ಸ್ವಾತಿ ಅವರೇ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಪ್ರವಾಸಿಗರು ಹೋಗಿದ್ದಲ್ಲಿಗೆ ತಮ್ಮ ಕುಟುಂಬದ ಸದಸ್ಯರ ಜೊತೆ ಇದ್ರು, ಮಕ್ಕಳು, ಹೆಂಡತಿ ಎಲ್ಲರ ಇದ್ರೆ ಗಂಡಂಗ ಗುಂಡು ಹೊಡೆಯುವಾಗ ನಿಜಕ್ಕೂ ಕೂಡ ಎಂಥವರ ಮನಸ್ಸು ಕೂಡ ಬೇಜಾರಾಗುತ್ತೆ, ಎಂಥವ್ರಿಗೂ ಕೂಡ ಬೇಜಾರಾಗುತ್ತೆ, ಸಹಿಸೋಕ್ ಆಗದೆ ಇರುವಂತ. ನಂಗೆ ಆ ಮೂಮೆಂಟ್ ಅಲ್ಲಿ ನಮ್ಗೆ ಖಂಡಿತ ಹೇಳ್ತಾ ಊಟ ಮಾಡೋಕ್ಕೂ ನಮ್ಗೆ ಆಗ್ಲಿಲ್ಲ ಸರ್. ನಾವು ದಿನೇ ಅಂತ ಯಾವ ತರ ಆಗಿರ್ಬೋದು, ಒಂದು ಸೇಫ್ಟಿ ಇಲ್ಲ, ಏನಿಲ್ಲ, ಬಿಡಿ ಸರ್, ಸೇಫ್ಟಿ ಬಿಟ್ಬಿಡಿ. ಆಗಿದೆಯಲ್ಲ, ಆಲ್ರೆಡಿ ಆಗಿದೆಯಲ್ಲ, ಮತ್ತೆ ಅವ್ನು ಬಿಡಕ್ ಆಗುತ್ತೆ ಸರ್ ನಾವು? ಮತ್ತೆ ಅವ್ರು ಆಕೆ ಮಾಡೇ ಮಾಡ್ತಾರೆ. ಈಗ ಅವ್ರನ್ನ ನಾವು ತೀರ್ಸ್ಕೊಳ್ಬೇಕಲ್ಲ, ಅವ್ರ ಬಗ್ಗೆ ನಾವೇನ ಅಷ್ಟು ತೊಂದರೆ ಕೊಟ್ಟಿದಾರಲ್ಲ, ಅಷ್ಟು ಫ್ಯಾಮಿಲಿ ಹೋಯ್ತು ಸರ್. ಅವಾಗ ಕಣ್ಣ ಎದುರುಗೆ ಮಕ್ಕಳ ಎದುರುಗೆ ತಂದೆದು ಹೋಗಿದೆ, ಆ ಹೆಂಡತಿ ಇದೆ ಗಂಡಂದು ಹೋಗಿದೆ, ಅವ್ರ ಫ್ಯಾಮಿಲಿ ಏನಾಗ್ಬೇಕು? ಆ ಮೂಮೆಂಟ್ ಅಲ್ಲಿ ಪಾಪ ಅವ್ರು ಯಾವ ತರ ಸಹಿಸ್ಕೊಂಡಿದ್ದಾರೆ ಸರ್. ಈಗ ಪ್ರತೀಕಾರ ತಗೊಂಡ್ರೆ ಭಾರತ ಯಾವ ರೀತಿಯಾಗಿ ಇರ್ಬೇಕು ಸ್ವಾತಿ ಅವರೇ? ತುಂಬಾ ಘನಘೋರವಾಗಿ ಇರ್ಬೇಕು ಸರ್. ಅವ್ರು ನಮ್ಗೆ ಯಾವ ತರ ಕೊಟ್ರು ಅದಕ್ಕಿಂತ ತುಂಬಾ ಇರ್ಬೇಕು ಸರ್. ಅವ್ರಿಗೆ ಮುಟ್ಟಿ ನೋಡ್ಕೊಳ್ಬೇಕು ಸರ್, ಆ ತರ ಇರ್ಬೇಕು. ಮತ್ತೆ ಇನ್ನೊಂದ್ಸಲಿ ನಮ್ ಇಂಡಿಯಾ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ 3 ಸಲ ಯೋಚನೆ ಮಾಡ್ಬೇಕು ಸರ್ ಅವ್ರು. ಎಸ್, ಥ್ಯಾಂಕ್ ಯು ಸ್ವಾತಿ ಅವರೇ, ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಗಮನಿಸ್ತಾ ಇರಬಹುದು, ಪ್ರತೀಕಾರ ತೆಗೆದುಕೊಳ್ಳೇಬೇಕು ಭಾರತ, ತೆಗೆದುಕೊಂಡ್ರೆ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತಿರಬೇಕು ಅಂತೇಳಿ ಒಂದಷ್ಟು ಅನಿಸಿಕೆ, ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. 1989ರಿಂದ ಒಂದು ವರದಿಯ ಪ್ರಕಾರ 1989ರಿಂದ ಇಲ್ಲಿಯ ತನಕ ಭಾರತದ ಮೇಲೆ 44,729 ದಾಳಿಗಳಾಗಿವೆ. ಇದರಲ್ಲಿ 14,930 ಅಮಾಯಕರು ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು. ಪ್ರತೀಕಾರದ ದಾಳಿಯಲ್ಲಿ 23,386 ಉಗ್ರರನ್ನ ಭಾರತೀಯ ಸೇನೆ ಸೆದೆಬಡಿದಿದೆ. ದಾಳಿಗಳು ಭಾರತದ ಮೇಲೆ ನಿರಂತರವಾಗಿ ಆಗ್ತಾ ಇದೆ. ಒಂದಷ್ಟು ರಾಜಕೀಯ ನಾಯಕರುಗಳು ಕೊಡ್ತಾ ಇದ್ರು ಹೇಳಿಕೆಗಳನ್ನು. ನಮ್ಮ ಕಾಲರ್ ಕೂಡ ಅದರ ಬಗ್ಗೆ
ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಹಾಗೆಯೇ ಈ ಹಿಂದೆ ಆದಂಥ ದಾಳಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಆ ಸಂದರ್ಭದಲ್ಲಿ ಭಾರತ ಪ್ರತೀಕಾರವನ್ನು ತೆಗೆದುಕೊಂಡಿತ್ತ. ಸರ್ಕಾರಗಳು ಬದಲಾಗಬಹುದು, ಸರ್ಕಾರಗಳು ಬದಲಾದಂಥ ಸಂದರ್ಭದಲ್ಲಿ ಯಾರೇ ಪ್ರಧಾನಿ ಇದ್ದರೂ ಕೂಡ ಅಲ್ಲಿ ವಿರೋಧ ಪಕ್ಷ ಆಗಿರಬಹುದು, ಆಡಳಿತ ಪಕ್ಷ ಆಗಿರಬಹುದು, ಅವರು ಒಗ್ಗಟ್ಟಾಗಿ ಈ ಉಗ್ರವಾದದ ವಿರುದ್ಧ ಹೋರಾಟವನ್ನು ನಡೆಸಿದರೆ ಖಂಡಿತವಾಗ್ಲೂ ಮಟ್ಟವನ್ನು ಹಾಕಬಹುದು. 2008ರಲ್ಲೂ ಕೂಡ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದು ವಾಜಪೇಯಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಸುಷ್ಮಾ ಸ್ವರಾಜ್ ಅವರಿದ್ದರು, ರಾಜನಾಥ್ ಸಿಂಗ್ ಅವರಿದ್ದರು. ಎಲ್ಲರೂ ಕೂಡ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತಾರೆ. ಅದೇ ರೀತಿಯಾದಂಥ ಬೆಂಬಲ ಈಗಲೂ ಕೂಡ ಬೇಕು, ಕೊಡ್ತಾ ಇದ್ದಾರೆ. ಸರ್ವಪಕ್ಷಗಳ ಸಭೆಯನ್ನು ಕರೆದಂಥ ಸಂದರ್ಭದಲ್ಲೂ ಕೂಡ ಭಾರತ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ, ನಾವು ಸ್ವಾಗತ ಮಾಡ್ತೀವಿ, ಇದು ದೇಶದ ಭದ್ರತೆ ವಿಚಾರ ಎನ್ನುವುದಾಗಿ ಕೂಡ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ಹಾಗೆಯೇ ಗಮನಿಸಬೇಕು, ಶಿವಕುಮಾರ್ ಅಂತೇಳಿ ಶಿವಮೊಗ್ಗದಿಂದ ಒಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ಕಾರ. ಶಿವಕುಮಾರ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಸರ್ ಕೇಳ್ತಾ ಇದ್ದಾರೆ ಸರ್, ಈ ದಾಳಿಯಲ್ಲಿ ನಿಮ್ಮ ಊರಿನ ಒಬ್ರು ಕೂಡ ಪ್ರಾಣ ಬಿಟ್ಟರು. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ದೇಶಾದ್ಯಂತ ವ್ಯಕ್ತವಾಗ್ತಾ ಇದೆ. 26 ಜನ ಒಟ್ಟಿಗೆ ಸಾವನ್ನಪ್ಪಿರೋದು. ಈಗ ದಾಳಿ ಅಥವಾ ಯುದ್ಧ ಆದ್ರೆ ಯಾವ ರೀತಿಯಾಗಿ ಇರಬೇಕು ಸರ್? ದಾಳಿ ಆದ್ರೆ ಇನ್ನೊಂದ್ಸರಿ ಅವರು ನಮ್ಮ ಇಂಡಿಯಾ ಕಡೆ ತಲೆ ಹಾಕಿ ಮನುಗಬಾರ್ದು. ಓಕೆ, ಕರ್ನಾಟಕದಲ್ಲೂ ಅಂತ ಯಾರು ಅವರಿಗೆ ಸಪೋರ್ಟ್ ಮಾಡೋರು ಇದ್ರು ಅವ್ರಿಗೂ ತಕ್ಕ ಶಕ್ತಿ ಮಾಡ್ಬೇಕು. ಒಂದ್ ಕಡೆಯಲ್ಲಿ ಆ ರೀತಿ ಆಗುವಂತ ಸಂದರ್ಭ ಬರೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಪಾಕಿಸ್ತಾನಕ್ಕಿಂತ ನಮ್ಮ ದೇಶ ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗೇನೆ ಒಂದ್ ವೇಳೆ ಭಾರತಕ್ಕೆ ಸಂಕಷ್ಟದ ಸಂದರ್ಭ ಬಂತು ಅಂತ ಹೇಳಿದ್ರೆ ನೀವು ನಮ್ಮ ದೇಶದ ಜೊತೆ ಯಾವ ರೀತಿಯಾಗಿ ನಿಲ್ತೀರಾ? ಸರ್, ನಮ್ಮಿಂದ ಏನ್ ಹೆಲ್ಪ್ ಆಗ್ಬೇಕು, ನಮ್ಮಿಂದ ಏನ್ ಆಗುತ್ತೆ ಅದು ಪ್ರತಿಯೊಂದು ಮಾಡ್ಕೊಡ್ತೀವಿ ಸರ್. ಈಗ ನಿಮ್ಮ ಊರಿನವರೇ ಒಬ್ರು ಈ ದಾಳಿಯಲ್ಲಿ ಪ್ರಾಣ ಬಿಟ್ರು, ಅವ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಹ್ಞೂ ಸರ್, ಮನ್ನತ್ತವರು ಅವ್ರಿಗೆ ಈ ತರ ಆಗ್ಬಾರ್ದಾಯ್ತು, ಆಗ್ಬಿಟ್ಟಿದೆ. ಹಾಗಾಗಿ ನಮ್ ಭಾರತದ ಕಡೆ ಇನ್ನ ಯಾವ ಉಗ್ರಗಾಮಿಗಳು ಇನ್ನು ಏನಾರ ಇಂಡಿಯಾದ ಕಡೆ ತಲೆ ಹಾಕಿ ಮನ್ಗೋಕು ಎದುರ್ಬೇಕು ಸರ್, ಅಂತ ತಕ್ಕ ಶಕ್ತಿ ಮಾಡ್ಬೇಕು ಸರ್ ಅವ್ರಿಗೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ ಸರ್. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ನಾನಾಗ್ಲೂ ಕೂಡ ಹೇಳ್ತಾ ಇದ್ದೆ, ಒಂದು ಕಡೆಯಲ್ಲಿ 1947ರಲ್ಲಿ ಈಗ ಉಗ್ರರಿಗೆ ಯಾರೆಲ್ಲ ಬೆಂಬಲವನ್ನು ನೀಡ್ತಾ ಇದ್ದಾರೆ, ಪಾಕಿಸ್ತಾನಕ್ಕೆ ಯಾರೆಲ್ಲ ಬೆಂಬಲವನ್ನು ನೀಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ 1947ರಲ್ಲಿ ದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಯಾಕೆ ಹೋಗಲಿಲ್ಲ, ಇಲ್ಲೇ ಇದ್ದ ಮೇಲೆ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದ ಮೇಲೆ ನಮ್ಮ ದೇಶ ಅಥವಾ ನಮ್ಮ ನೆಲದ ಕಾನೂನನ್ನು ಅವರೆಲ್ಲರೂ ಕೂಡ ಒಪ್ಪಲೇಬೇಕಲ್ವಾ? ಈಗ ಯಾಕೆ ಕಿರಿಕ್ ತೆಗಿತಾ ಇರೋದು, ಈಗ ಯಾಕೆ ಉಗ್ರರಿಗೆ ಬೆಂಬಲ ಕೊಡ್ತಾ ಇರೋದು, ಈಗ ಯಾಕೆ ಪಾಕಿಸ್ತಾನದ ಮೇಲೆ ಒಲವು ಬರೋದು ಇವರಿಗೆ? ಬಿಕಾರಿ ದೇಶ ಅದು, ಮೊದಲೇ ಬರದಿಂದ ಒದ್ದಾಡ್ತಾ ಇದೆ. ಅಲ್ಲಿನ ಆರ್ಥಿಕತೆ ಕೇಳೋಕ್ಕೂ ಸಾಧ್ಯ ಇಲ್ಲ. ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ಕೈ ಚಾಚುವಂಥ ಪರಿಸ್ಥಿತಿ ಬಂದಿದೆ. ಅರಬ್ ರಾಷ್ಟ್ರಗಳು ಕೂಡ ನಾವು ನಿಮಗೆ ಹಣ ಕೊಡೋದಿಲ್ಲ ಅಂತೇಳಿ ಸುಮ್ಮನಾಗಿವೆ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ರೂ ಕೂಡ ಯುದ್ಧದ ಮನೋಭಾವ ಯಾಕೆ? ಪಾಕಿಸ್ತಾನದ ಒಂದಷ್ಟು ಸಚಿವರುಗಳು ಹೇಳ್ತಾ ಇದ್ರು, ನಮ್ಮ ಬಳಿ ನ್ಯೂಕ್ಲಿಯರ್ ವೆಪನ್ಸ್ಗಳಿವೆ, ಅವುಗಳ ಮೂಲಕ ನಾವು ದಾಳಿಯನ್ನು ಮಾಡ್ತೀವಿ ಅಂತೇಳಿ. ನ್ಯೂಕ್ಲಿಯರ್ ವೆಪನ್ಸ್ಗಳಿರೋದು ನಿಜ, ಬಟ್ ಎಸ್ ಪುನೀತ್ ಅಂತ ಒಬ್ರು ಕಾಲ್ ರೆಡಿ ಇದ್ದಾರೆ. ಸರ್ ನಮಸ್ಕಾರ. ಹಲೋ ಪುನೀತ್ ಅವರೇ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಪುನೀತ್ ಅಂತ ಆನೇಕಲ್ಲಿಂದ ಕರೆ ಮಾಡ್ತಿರೋದು. ಪುನೀತ್ ಅವರೇ ಹೇಳಿ, ಈಗ ಭಾರತ ತೆಗೆದುಕೊಂಡಿರುವಂತ ಒಂದಷ್ಟು ನಿರ್ಧಾರ, ರಾಜತಾಂತ್ರಿಕ ನಿರ್ಧಾರದ ಹೊರತಾಗಿ ಯುದ್ಧದ ಮನೋಭಾವ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಪುನೀತ್ ಅವರೇ? ಸರ್ ನಮ್ಮ ಅನಿಸಿಕೆ ಏನಂತ ಹೇಳಿದ್ರೆ, ಈಗ 27 ಜನ ಏನ್ ಸತ್ತಿದ್ದಾರೆ, 26 ಫ್ಯಾಮಿಲಿ ಎಲ್ಲ 26 ಜನ ಏನ್ ಸತ್ತಿದ್ದಾರೆ, ಅವ್ರ ಫ್ಯಾಮಿಲಿನೆಲ್ಲ ಒಂದ್ ಕಡೆ ಸೇರಿಸಿ ಆ 4 ಜನ ಉಗ್ರರು ಏನು ಸಾಯ್ತಿದ್ದಾರೆ ಅಮಾಯಕರನ್ನ, ಅವ್ರ ಮಧ್ಯದಲ್ಲಿ ತಂದು ಬಿಡ್ಬೇಕು ಅವ್ರನ್ನ. ಅವ್ರನ್ನ ಬಿಟ್ಟು ಅವರು ಏನ್ ಆಕ್ರೋಶ ಇದೆ ಅವ್ರ ಮೇಲೆ ತೀರ್ಸ್ಕೊಳ್ಳೋ ರೀತಿ ಮಾಡ್ಬೇಕು. ಆಗ ಅವ್ರಿಗೆ ಅಲ್ಲಿರುವಂತ ಕೋಪ ಎಲ್ಲದೂನು ಕಡಿಮೆ ಆಗುತ್ತೆ. ಅಲ್ಲಿವರ್ಗುನು ಆ ಮನೆಯಲ್ಲಿರುವಂತ ನೋವು ಅದ್ಯಾವುದೂ ಸಹ ಕಡಿಮೆ ಆಗೋದಿಲ್ಲ ಸರ್. ಖಂಡಿತ ಖಂಡಿತ ಪುನೀತ್ ಅವರೇ, ನಿಜಕ್ಕೂ ಕೂಡ ಎಂತ ರಾಕ್ಷಸಿ ಕೃತ್ಯ
ತುಂಬಾ ಸವೀಕ್ಷಣಗಳನ್ನ ಕಳಿತಾ ಇದ್ರು ಅಲ್ಲಿ. ಅಂತ ಸಂದರ್ಭದಲ್ಲಿ ದಾಳಿ ಮಾಡ್ತಾರೆ, ನಿನ್ ಧರ್ಮ ಯಾವುದು ಅಂತ ಕೇಳಿ ಗುಂಡು ಹೊಡಿತಾರೆ, ಬಟ್ಟೆ ಬಿಚ್ಚಿಸಿ ಗುಂಡು ಹೊಡಿತಾರೆ ಅಂತ ಹೇಳಿದ್ರೆ ಎಂಥ ಮನಸ್ಥಿತಿ ಅಂತ ಹೇಳಿ. ಹೌದು ಸರ್. ಅದಕ್ಕೆ ಅವ್ರ ಮನೆ ಈಗ ಯಾರ ಮೇಲೆ ನೋವಾಗಿದೆ ಅವರಿಂದನೇ ಉಗ್ರರಿಗೆ ಶಿಕ್ಷೆ ಕೊಡಿಸ್ಬೇಕು ಸರ್. ಭಾರತ ಒಂದ್ ವೇಳೆ ಯುದ್ಧ ಮಾಡಿದ್ರೆ ಪುನೀತ್ ಅವರೇ ನಿಮ್ಮ ಬೆಂಬಲ ಯಾವ ರೀತಿಯಾಗಿರುತ್ತೆ ದೇಶಕ್ಕೋಸ್ಕರ? ದೇಶಕ್ಕೋಸ್ಕರ ನಮ್ಮ ಬೆಂಬಲ ಸದಾ ಇರುತ್ತೆ ಸರ್. ನಾವ್ ಯಾವಾಗ್ಲೂ ಸಹ ಮೋದಿ ಅವ್ರ ಜೊತೆಗೆ ಇರ್ತೀರಿ. ಓಕೆ. ಭಾರತದ ವಿರುದ್ಧವಾಗಿ ನಮ್ಮ ರಾಜಕಾರಣಿಗಳೇ ಇಲ್ಲಿ ಒಳ ಸಂಚಾಗಿ ಎಲ್ಲಾರು ಸಹ ಮಾತಾಡ್ತಾರೆ. ಅದನ್ನ ಫಸ್ಟ್ ನಿಲ್ಲಿಸ್ಬೇಕು. ಈಗ ಒಂದಷ್ಟು ರಾಜಕೀಯ ನಾಯಕರು ಕೊಡ್ತಾ ಇರುವಂತ ಹೇಳಿಕೆ ನೀವೇನ್ ಹೇಳ್ತೀರಾ ಈ ವಿಚಾರವಾಗಿ ಅಂತ ಹೇಳಿ? ಸರ್, ಈಗ ಸಿದ್ದರಾಮಯ್ಯ ಅವ್ರು ಹೇಳಿಕೆ ಕೊಟ್ಟಿದಾರಲ್ಲ, ಮಾತುಕತೆ ಮಾಡಿ ಅವ್ರ ಹತ್ರ ಇದನ್ನ ಯುದ್ಧ ಬೇಡ ಅಂತ. ಸಿದ್ದರಾಮಯ್ಯನವ್ರನ್ನೇ ಕಳಿಸ್ಬೇಕು ಸರ್ ಅಲ್ಲಿಗೆ. ಪಾಕಿಸ್ತಾನದವ್ರ ಹತ್ರ ಏನ್ ಮಾತುಕತೆ ಮಾಡಿ ಏನು ಸೆಟಲ್ಮೆಂಟ್ ಮಾಡ್ಕೊಂಡ್ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕಳಿಸ್ಕೊಡ್ಬೇಕು. ಇಲ್ಲಿ ಮೈಕ್ ಮುಂದೆ ಆಗ್ ಮಾಡ್ಬಾರ್ದು ಈಗ ಮಾಡ್ಬಾರ್ದು ಅಂತ ಹೇಳ್ತಾರಲ್ವಾ, ಅವ್ರ ಮನೆಯಲ್ಲಿ ಸಾವು ನೋವಾಗಿದ್ರೆ ಅವಾಗ ಅವ್ರಿಗೆ ಆಕ್ರೋಶ ಬರುತ್ತೆ. ಬೇರೆಯವ್ರ ಮನೆಯಲ್ಲಿ ಸಾವು ನೋವಾಗಿದೆಯಲ್ಲ, ಅದಕ್ಕೆ ಅವ್ರಿಗೆ ಏನು ಅನ್ಸೋದಿಲ್ಲ. ಈ ಬಾರಿಯ ರಿವೆಂಜ್ ಯಾವ ರೀತಿಯಾಗಿರ್ಬೇಕು ಪುನೀತ್ ಅವರೇ? ಸರ್, ಮತ್ತೆ ನಮ್ಮ ಭಾರತದ ಕಡೆ ಅವರು ನೋಡೋದಕ್ಕೂ ಸಹ ಭಯ ಪಡ್ಬೇಕು. ಓಕೆ, ಆ ರೀತಿಯಾಗಿರ್ಬೇಕು ಸರ್. ಥ್ಯಾಂಕ್ ಯು ಪುನೀತ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ವೀಕ್ಷಕರೇ, ನೋಡ್ತಾ ಇರ್ಬೋದು ನೀವು ಕೂಡ ಯಾವ ರೀತಿಯಾಗಿ ಸಾರ್ವಜನಿಕರ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ಆಕ್ರೋಶ ಇದೆ. 26 ಜನರ ಸಾವಿಗೆ ಸಂಬಂಧಿಸಿದಂತೆ ಅಥವಾ ದಾಳಿಯಲ್ಲಿ ಅವರೆಲ್ಲರೂ ಪ್ರಾಣ ಬಿಟ್ಟರು. ಭಾರತ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರವನ್ನು ತೆಗೆದುಕೊಂಡೇ ಕೊಳ್ಳುತ್ತೆ. ಹಾಗೆಯೇ ಏನಾದರೂ ದೇಶ ಸೇವೆಗೆ ಅಥವಾ ದೇಶಕ್ಕೆ ಅನಿವಾರ್ಯತೆ ಇದ್ದರೆ ನಾವು ಕೂಡ ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ಸಾರ್ವಜನಿಕರು ಅಥವಾ ಭಾರತೀಯರು, ನಮ್ಮ ಕನ್ನಡಿಗರು ಹೇಳುವಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಹೆಮ್ಮೆ ಅನಿಸುತ್ತೆ. ಈ ಬಾರಿ ನಿಜಕ್ಕೂ ಕೂಡ ಭಾರತ ಪ್ರತೀಕಾರವನ್ನು ತೆಗೆದುಕೊಳ್ಳುವಂಥ ಮನೋಭಾವದಲ್ಲಿದೆ. ತೆಗೆದುಕೊಂಡು ಎಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೆ ಡ್ಯಾಮೇಜ್ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.